ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಶ್ರುತಿ ರೆಸ್ಟೋರೆಂಟ್ನಲ್ಲಿ ಇರ್ತಾಳೆ. ಆಗಲ್ಲಿಗೆ ನೀತು ತಲೆಗೆ ಟೋಪಿ ಹಾಕೊಂಡು ಯಾರಿಗೂ ಕಾಣ್ದಿರೋ ಹಾಗೆ ಮುಖ ಮುಚ್ಕೊಂಡು ಬಂದು ಕುತ್ಕೋತಾಳೆ. ಅವಳ ಕೈಯಲ್ಲಿ ಬ್ಯಾಗ್ ಇರುತ್ತೆ. ಅವಳು ಶ್ರುತಿನ ನೋಡ್ಕೊಂಡು, ರವಿ ನನ್ನ ಹತ್ರನೇ ಬರ್ದೇ ಇರೋ ಹಾಗೆ ಮಾಡ್ತಿದ್ಯಲ್ಲ, ನೀನು ಹೋಟೆಲ್ ಇದ್ರೆ ತಾನೇ ನೀನು ಯಾವಾಗಲೂ ರವಿ ಜೊತೆ ಇರೋಕ್ಕಾಗೋದು. ಅವತ್ತು ಹೋಟೆಲ್ಗೆ ಮೀನಾ ಸೂರ್ಯನ ಬಿಟ್ಟು ನನಗೆ ಅವಮಾನ ಆಗೋಗಿ ಮಾಡಿಬಿಟ್ಟೆ. ಈ ಹೋಟೆಲ್ ಇದ್ರೆ ತಾನೇ ಅದೆಲ್ಲ ನಡೆಯೋದು. ರವಿನ ನಾನು ಯಾವತ್ತಿಗೂ ಬಿಟ್ಕೊಡಲ್ಲ. ನೋಡ್ತಾ ಇರೋ ನೀನು ಹೋಟೆಲ್ನ ಈಗಲೇ ಕ್ಲೋಸ್ ಮಾಡಿಸ್ತೀನಿ ಅನ್ಕೋತಿರ್ತಾಳೆ. ವೇಟರ್ ಬಂದು ಏನು ಬೇಕು ಮೇಡಮ್ ಅಂತ ಕೇಳ್ತಾನೆ. ಒಂದು ಲೆಮನ್ ಟೀ ಅಂತಾಳೆ ನೀತು ಲೆಮನ್ ಟೀ ಕುಡಿತಾ ಕೂತಿರ್ತಾಳೆ. ಶ್ರುತಿ ತುಂಬಾನೇ ಬ್ಯುಸಿಯಾಗಿರ್ತಾಳೆ. ಆಗಲ್ಲಿಗೆ ರವಿ ಬರ್ತಾನೆ. ಶ್ರುತಿ, ಮಾರ್ನಿಂಗಿಂದ ಏನೂ ತಿಂದಿಲ್ಲ ನೀನು, ಸ್ವಲ್ಪ ತಿನ್ಕು ಅಂತ ಅವಳಿಗೋಸ್ಕರ ತಿಂಡಿ ತೊಗೊಂಡು ಬಂದಿರ್ತಾನೆ. ರವಿ, ನನಗೆ ತುಂಬಾ ಕೆಲಸ ಇದೆ, ನನಗೆ ತಿನ್ನೋಕ್ಕಾಗಲ್ಲ ಅಂತಾಳೆ ಶ್ರುತಿ. ಸರಿ, ನಾನು ತಿನ್ನಿಸ್ತೀನಿ, ನೀನು ಕೆಲಸ ಮಾಡುವಂತ ರವಿ ಅವಳಿಗೆ ತಿನ್ನಿಸ್ತಿರ್ತಾನೆ. ನೀತು ಅದನ್ನು ನೋಡಿ ಚೆನ್ನಾಗಿ ಹುರ್ಕೋತಾಳೆ. ರವಿ ಅವನ ಪಾಡ್ಗವನು ತಿನ್ನಿಸ್ತಾ ಇರ್ತಾನೆ. ಶ್ರುತಿ ತಿಂತ ಕೆಲಸ ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ನೀತು ಲೆಮನ್ ಟೀ ಕುಡಿದು ಬಿಲ್ ಕೊಟ್ಟು ಅವಳ ಕೈಲಿದ್ದಂಥ ಬ್ಯಾಗ್ನ ಅಲ್ಲೇ ಕೆಳಗಿಟ್ಟು ಹೊಟ್ಟೋಗ್ತಾಳೆ. ಯಾರಿಗೂ ಕಾಣದೇ ಇರೋ ಹಾಗೆ ಮುಖ ಮುಚ್ಕೊಂಡು ಅಲ್ಲಿಂದ ಆಚೆ ಹೋಗ್ತಾಳೆ. ವೇಟರ್ ಅವಳು ಕುಳಿತಿದ್ದಂಥ ಜಾಗಕ್ಕೆ ಬರ್ತಾನೆ. ಅವಳು ಇಟ್ಟಿದ್ದ ಬ್ಯಾಗ್ನ ನೋಡಿ ಕೈಗೆ ಎತ್ಕೋತಾನೆ. ಶ್ರುತಿ ಹತ್ರ ತಗೊಂಡೋಗಿ, ಮೇಡಮ್ ಈಗ ಬಂದಿದ್ರಲ್ಲ ಅವರು ಬ್ಯಾಗ್ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾನೆ. ಯಾರು ಬ್ಯಾಗ್ ಅದು ಅಂತ ಶ್ರುತಿ ಕೇಳ್ತಾಳೆ. ಈಗ ತಾನೇ ಲೆಮನ್ ಟೀ ಕುಡ್ದು ಹೋದ್ರಲ್ಲ ಅವ್ರದ್ದು ಮೇಡಮ್ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲೇ ಪೊಲೀಸ್ನವರು ಅಲ್ಲಿಗೆ ಬರ್ತಾರೆ. ನೀವೇನಾ ರೆಸ್ಟೋರೆಂಟ್ ಓನರ್ ಅಂತ ಕೇಳ್ತಾರೆ. ಹೌದು ಸರ್ ಅಂತ ಶ್ರುತಿ ಹೇಳ್ತಾಳೆ. ಏನು ಬ್ಯಾಗ್ ಇದು ಅಂತ ಕೇಳ್ತಿರೋವಾಗ, ಯಾರೋ ಟೀ ಕುಡಿಯೋಕೆ ಬಂದು ಇಲ್ಲಿ ಇಟ್ಟು ಹೋಗಿದ್ದಾರೆ ಸರ್, ಅದನ್ನೇ ಈಗ ನಮ್ಮ ವೇಟರ್ ತಂದುಕೊಟ್ರು, ಏನಿದೆ ಅಂತ ಗೊತ್ತಿಲ್ಲ ಅಂತಾಳೆ ಶ್ರುತಿ. ಆಗ ಪೊಲೀಸ್ನವರು ಆ ಬ್ಯಾಗ್ನ ಓಪನ್ ಮಾಡ್ತಾರೆ. ಆ ಬ್ಯಾಗ್ನಲ್ಲಿ ಬಾಟ್ಲುಗಳಿರ್ತವೆ. ಸರ್ ಏನು ಸರ್ ಇದು ಅಂತ ರವಿ ಕೇಳ್ತಾನೆ. ನನ್ನನ್ನು ಕೇಳ್ತಿದೀಯಲ್ಲಯ್ಯ, ಈ ರೆಸ್ಟೋರೆಂಟ್ನಲ್ಲಿ ಲೈಸೆನ್ಸ್ ಇಲ್ದೇನೆ ಇಲ್ಲಿಗಲ್ ಆಗಿ ಲಿಕ್ಕರ್ ಸಪ್ಲೈ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಪೊಲೀಸ್ನವರು. ಹಾಗಂತ ನಮ್ಗೆ ಈಗಾಗಲೇ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಚೆಕ್ ಮಾಡೋಕೆ ಬಂದಿದ್ದೀವಿ ಅಂತಿರೋವಾಗ, ಸರ್ ಆ ರೀತಿಯೆಲ್ಲ ನಾವು ಮಾಡ್ತಿಲ್ಲ, ನಮ್ಮ ಹೋಟೆಲ್ನಲ್ಲಿ ಅದು ಯಾವುದು ನಡೀತಿಲ್ಲ ಸರ್ ಅಂತಾಳೆ ಶ್ರುತಿ. ಅದೇನೇ ತಾನೇ ಸಪ್ಲೈ ಮಾಡೋಕ್ಕೆ ಅಂತ ಈಗ ತಾನೇ ಕೈಲಿ ಇಟ್ಕೊಂಡಿದ್ರಲ್ಲ, ನಡೀರಿ ಸ್ಟೇಷನ್ಗೆ ಅಂತ ಪೊಲೀಸ್ನವ್ರು ಹೇಳ್ತಾರೆ. ಆಗ ರವಿ, ಸರ್ ಒಂದು ನಿಮಿಷ ಸರ್, ಯಾರೋ ಕಾಫಿನೋ ಟೀನೋ ಕುಡಿಯೋಕೆ ಬಂದು ಇಲ್ಲಿ ಇಟ್ಟೋಗಿದ್ದಾರೆ, ನಾವು ಯಾಕೆ ಸರ್ ಲಿಕ್ಕರ್ನ ಸಪ್ಲೈ ಮಾಡೋಣ, ಆ ಬ್ಯಾಗ್ನಲ್ಲಿ ಏನಿತ್ತು ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ, ನೀವು ಬಂದು ಓಪನ್ ಮಾಡಿದ ಮೇಲೇ ನಮ್ಗೆ ಗೊತ್ತಾಗಿದ್ದು ಅಂತಾನೆ ರವಿ. ಆಗ ಪೊಲೀಸ್ನವರು, ಓಹೋ ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ಬಾಟ್ಲುಗಳೆಲ್ಲ ಇಲ್ಲಿ ಅವಾಗವೇ ಬಂದ್ಬಿಟ್ವಾ ಅಂತ ಕೇಳ್ತಾರೆ. ಶ್ರುತಿ ಆ ನೀತು ಹೋಗಿದ್ದನ್ನ ನೆನ್ಪು ಮಾಡ್ಕೋತಾಳೆ. ಈ ಕಡೆ ರವಿ, ಸರ್ ನಿಜವಾಗ್ಲೂ ನಮ್ಗೇನು ಗೊತ್ತಿಲ್ಲ ಸರ್, ಇದು ಬಂದಿರೋ ಕಸ್ಟಮರ್ದು ಅಂತಾನೆ. ಆಗ ಪೊಲೀಸ್ನವರು, ಹಾಗಂತ ಹೇಳಿ ತಪ್ಪಿಸ್ಕೊಳಕ್ ನೋಡ್ಬೇಡಿ, ಇಲ್ಲಿಗಲ್ ಆಗಿ ನಿಮ್ಮ ಹೋಟೆಲ್ನಲ್ಲಿ ಲಿಕ್ಕರ್ ಸಪ್ಲೈ ಮಾಡ್ತಿದ್ದೀರಾ, ಕೇಸ್ ಫೈಲ್ ಮಾಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿ ನಿಮ್ಮ ರೆಸ್ಟೋರೆಂಟ್ನ ಕ್ಲೋಸ್ ಮಾಡಿಸ್ತಿದ್ದೀವಿ ಅಂತಾರೆ. ಆಗ ರವಿ, ಸರ್ ಪ್ಲೀಸ್ ಸರ್ ಅಂತಿರೋವಾಗ ಶ್ರುತಿ, ಸರ್ ಇದು ಯಾರ ಕೆಲಸ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾಳೆ. ಇದ್ರ ಹಿಂದೆ ಯಾರಿದ್ದಾರೆ ಶ್ರುತಿ ಅಂತ ರವಿ ಕೇಳ್ತಾನೆ. ಆ ನೀತು ಇದ್ದಾಳೆ, ಅವಳೇ ಈ ಕೆಲಸ ಇಲ್ಲ ಅಂತಾಳೆ ಶ್ರುತಿ. ನೀತುನಾ ಅಂತ ರವಿ ಕೇಳ್ತಿರುವಾಗ, ಸರ್ ಆರಂಭದಿಂದನೂ ಒಂದು ಹುಡುಗಿ ನನಗೆ ತುಂಬಾನೇ ಪ್ರಾಬ್ಲಮ್ ಕೊಡ್ತಿದ್ದಾಳೆ, ಅವಳೇನೆ ಕಸ್ಟಮರ್ ಥರ ಬಂದು ಈ ಬ್ಯಾಗ್ ಇಟ್ಟೋಗಿರೋದು, ನನಗಾಗಲೇ ಡೌಟ್ ಬಂದಿತ್ತು, ಆದರೆ ಅವಳು ಫೇಸ್ನೆಲ್ಲ ಕವರ್ ಮಾಡ್ಕೊಂಡಿದ್ಲು, ಅದಕ್ಕೆ ನನಗೆ ಗೊತ್ತಾಗ್ಲಿಲ್ಲ ಅಂತಾಳೆ. ಆಗ ಪೊಲೀಸ್ನವರು, ನಿಮ್ಮ ಕತೆನೆಲ್ಲನೂ ಸ್ಟೇಷನಲ್ಲಿ ಬಂದು ಹೇಳಿ, ನೀವು ಎವಿಡೆನ್ಸ್ ಸಮೇತ ಸಿಕ್ಕಾಕೊಂಡಿದ್ದೀರಾ ಅಂತ ಹೇಳ್ತಾರೆ. ಆಗ ರವಿ, ಸರ್ ನಾವು ಯಾವ ತಪ್ಪು ಮಾಡಲಿಲ್ಲ ಅಂತಿರುವಾಗ ಶ್ರುತಿ, ರವಿ ನೀನು ಸುಮ್ಮನಿರು ಅಂತ ಹೇಳಿ, ಸರ್ ಆ ನೀತು ತುಂಬ ಸರಿ ಇಲ್ಲಿಗೆ ಬಂದಿದ್ದಾಳೆ, ಅವಳು ಮೊದಲು ಬಂದಾಗೆಲ್ಲ ಹೋಟೆಲ್ ಇನ್ಸೈಡಲ್ಲಿ CCTVನ ಫಿಕ್ಸ್ ಮಾಡಿರಲಿಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಹೀಗಿದ್ದನ್ನ ಇಲ್ಲಿ ಇಟ್ಟೋಗಿದ್ದಾಳೆ. ಆದರೆ ನಾವೀಗ ರೀಸೆಂಟಾಗಿ CCTV ಕ್ಯಾಮ್ರಾನ ಫುಲ್ಲಾಗಿ ಫಿಕ್ಸ್ ಮಾಡಿದ್ದೀವಿ, ಆ ಫುಟೇಜನ್ನು ಈಗಲೇ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತಾಳೆ. CCTVನ ಓಪನ್ ಮಾಡಿ ತೋರಿಸ್ತಾಳೆ. ನೀತು ಬಂದು ಬ್ಯಾಗ್ ಇಟ್ಟು ಹೋಗ್ತಿರೋದನ್ನೆಲ್ಲ ತೋರಿಸ್ತಾಳೆ. ನೋಡಿ ಸರ್, ಯಾರಿಗೂ ಗೊತ್ತಿಲ್ಲದಿರೋ ಹಾಗೆ ಬ್ಯಾಗ್ ಇಟ್ಟು ಹೇಗೆ ಮುಖ ಮುಚ್ಕೊಂಡು ಹೋಗ್ತಿದ್ದಾಳೆ ಅಂತ, ಇದರಲ್ಲೇ ನಿಮ್ಗೆ ಗೊತ್ತಾಗ್ತಿಲ್ವಾ ಸರ್, ಅವಳು ಬೇಕು ಅಂತಾನೆ ಇದನ್ನೆಲ್ಲ ಮಾಡಿರೋದು. ಅವಳು ಹಾಗಂತಿರೋವಾಗ ರವಿ, ಇವಳು ಈ ಲೆವೆಲ್ಗೆ ಚೀಪ್ ಆಗಿಬಿಟ್ಲಲ್ಲ ಶ್ರುತಿ, ಛೇ ಅಂತಾನೆ. ಸರ್ ಇಲ್ಲಿ ಏನು ನಡೀತು ಅಂತ ನಿಮ್ಗೆ ಈಗಲಾದ್ರೂ ಗೊತ್ತಾಯ್ತಾ ಅಂತಾಳೆ ಶ್ರುತಿ. ಸಾರಿ ಮೇಡಮ್, ನಮಗೆ ಕಂಪ್ಲೇಂಟ್ ಬಂದಿತ್ತು ಅದಕ್ಕೆ ಬಂದ್ವಿ ಅಂತಾನೆ ಇನ್ಸ್ಪೆಕ್ಟ್ರು. ಸರ್ ಕಂಪ್ಲೇಂಟ್ ಕೊಟ್ಟಿರೋದೇ ಅವಳು, ಚೆಕ್ ಮಾಡಿ ನೋಡಿ ಅಂತಾನೆ ರವಿ. ಸರಿ ಸರ್, ನಾವು ವಿಚಾರಿಸಿ ನೋಡ್ತೀವಿ ಅಂತಾನೆ ಇನ್ಸ್ಪೆಕ್ಟ್ರು. ಸಾರಿ ಸರ್, ನಾವು ತಪ್ಪಾದ ಇನ್ಫಾರ್ಮೇಶನ್ಗೆ ಬಂದ್ಬಿಟ್ಟಿದೀವಿ ಹಾಗಂತ ಹೇಳಿ ಪೊಲೀಸ್ನವರು ಅಲ್ಲಿಂದ ಹೊರಟೋಗ್ತಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ಲು, ಮತ್ತೆ ಶುರು ಮಾಡಿಬಿಟ್ಲಲ್ಲ ಇವಳು ಆಟನೆಲ್ಲನು ಅಂತ ರವಿ ಹೇಳ್ತಾನೆ. ಅವಳು ಅಷ್ಟು ಬೇಗ ಸುಮ್ಮನೆ ಆಗಲ್ಲ ರವಿ, ಇನ್ಮೇಲೆ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಅಂತಾಳೆ ಶ್ರುತಿ. ಪೊಲೀಸ್ನವರು ನೀತು ಹತ್ರ ಹೋಗಿ ಮೇಡಮ್ ಅಂತಾರೆ. ಏನಾಯ್ತು ಅಂತ ಕೇಳ್ತಾಳೆ ನೀತು. ಅವ್ರ ರೆಸ್ಟೋರೆಂಟ್ನಲ್ಲಿ ಫುಲ್ ಆಗಿ CCTV ಹಾಕಿದ್ದಾರೆ. ಅವ್ರಾಗಂತಿರೋವಾಗ, ಇಲ್ವಲ್ಲ ನಾನು ಹೋದ್ಸರಿ ಹೋಗಿದಾಗ ಯಾವ CCTVನೂ ಇರ್ಲಿಲ್ಲ ಅಂತಾಳೆ ನೀತು. ಈಗಿದೆ ಅವ್ರ ಹತ್ರ, ನೀವು ಒಳಗೋಗಿ ಬ್ಯಾಗ್ ಇಟ್ಟು ಬಂದಿದ್ದೀರಲ್ಲ ಅದೆಲ್ಲ ರೆಕಾರ್ಡ್ ಆಗಿದೆ ಅಂತಾನೆ. ಅವ್ರೇನಾದರೂ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ನಿಮ್ಮನ್ನೇ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತಾರೆ ಪೊಲೀಸ್ನವರು. ಏನು ಸರ್ ನೀವು ನಮ್ಗೆ ಗೊತ್ತಿರೋ ಇನ್ಸ್ಪೆಕ್ಟ್ರು ಅಂತಾನೆ ತಾನೇ ನಿಮ್ಮ ಹತ್ರ ಹೆಲ್ಪ್ ಕೇಳಿದ್ದು ಅಂತಾಳೆ ನೀತು. ಗೊತ್ತಿರೋರೇ ಇರ್ಬೋದಮ್ಮ, ಆದರೆ ನಿನ್ನ ಥರ ತಪ್ಪು ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ ಇನ್ಸ್ಪೆಕ್ಟ್ರು. ಇನ್ಮೇಲೆ ನೀನು ಅವ್ರ ಹತ್ರ ಹೋಗಿ ಯಾವ ಸಮಸ್ಯೆನೂ ತಂದ್ಕೋಬೇಡ, ನೀನೇನು ಮಾಡದೇ ಇದ್ರೇನೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಬಾಟಲ್ ಇರೋ ಬ್ಯಾಗ್ನ ಅವಳ ಕೈಲಿ ಕೊಟ್ಟು ಅವರೆಲ್ಲರೂ ಹೊರಟೋಗ್ತಾರೆ. ನೀತು ಅಲ್ಲೇ ನಿಂತಿರ್ತಾಳೆ. ರವಿ ಶ್ರುತಿನೂ ಅಲ್ಲಿಗೆ ಬರ್ತಾರೆ. ಎಂಥ ಕೆಲಸ ಮಾಡ್ತಿದ್ಯಾ ನೀನು ಅಂತ ಶ್ರುತಿ
ಕೇಳ್ತಾಳೆ. ಏನು ಹೇಳಿದ್ರು ನಿನ್ಗೆ ಅರ್ಥನೇ ಆಗಲ್ಲ ಅಲ್ವಾ ಅಂತ ರವಿ ಕೇಳ್ತಾನೆ. ಶ್ರುತಿ ರೆಸ್ಟೋರೆಂಟ್ನ ಮುಚ್ಚಿಸ್ಬೇಕು ಅಂತ ಟ್ರೈ ಮಾಡ್ತಿದೀಯಾ ಅಲ್ವಾ, ನಾವು ನಮ್ಮ ಪಾಡಿಗೆ ತಾನೇ ಇರೋದು, ಯಾಕೆ ಈ ಥರ ಕೇವಲವಾದ ಕೆಲಸ ಮಾಡ್ತಿದೀಯಾ ಹಾಗಂತ ರವಿ ಹೇಳ್ತಿರುವಾಗ, ನಾನೀಗ ಒಂದೇ ಒಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು, ನನ್ನ ಹತ್ರ ಆಧಾರ ಅಂತ CCTV ಫುಟೇಜ್ ಇದೆ, ಅದನ್ನು ಕೊಟ್ಟರೆ ಸಾಕು, ನೀನು ಈಗಲೇ ಜೈಲಿಗೆ ಹೋಗ್ತೀಯಾ ಅಂತಾಳೆ. ನನ್ನನ್ನು ಎದುರಿಸೋದಾದ್ರೆ ಡೈರೆಕ್ಟಾಗಿ ಎದುರಿಸು, ಈ ಥರ ಫೇಸ್ನ ಕವರ್ ಮಾಡಿಕೊಂಡು ಫ್ರಾಡ್ ಕೆಲಸ ಮಾಡಬೇಡ ಶ್ರುತಿ ಹಾಗಂತ ಬೈತಿರೋವಾಗ ರವಿ, ನೀನು ಬಾ ಶ್ರುತಿ ಅಂತಾನೆ. ಈ ಕಡೆ ರವಿ ನೀತು ಮಾಡಿರೋ ಕೆಲಸನೆಲ್ಲಾನು ಸೂರ್ಯನ್ಗೆ ಫೋನ್ ಮಾಡಿ ಹೇಳ್ತಾನೆ. ಹೌದೇನೋ, ಎಂಥ ಕೆಲಸ ಮಾಡ್ತಿದ್ದಾಳೋ ಆ ಹುಡುಗಿ, ಸರಿ ಬಿಡು, ಏನೂ ಆಗಲಿಲ್ವಲ್ಲ ಅಂತಾನೆ ಸೂರ್ಯ. ಆಗಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಅಪ್ಪ, ಆ ನೀತು ಆ ಹುಡುಗಿ ಏನು ಮಾಡಿದ್ದಾಳೆ ಗೊತ್ತೇನಪ್ಪ ಅಂತಾನೆ. ಅಂಥದ್ದೇನೋ ಮಾಡಿದ್ಲು ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೋಟೆಲ್ಗೆ ಹೋಗಿ ಸಾರಾಯಿ ಬಾಟ್ಲನ್ನ ಇಟ್ಟು ಹೋಟೆಲ್ನಲ್ಲಿ ಡ್ರಿಂಕ್ಸ್ ಸಪ್ಲೈ ಮಾಡ್ತಿದ್ದಾರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಲಂತೆ ಅಪ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನ್ರಿ ಹೇಳ್ತಿದ್ದೀರಾ, ಆ ಥರ ಎಲ್ಲ ಮಾಡಿದ್ರ ಅವಳು ಅಂತ ಮೀನಾ ಕೇಳ್ತಾಳೆ. ಅಳಿಯಂದ್ರೆ ಆ ಹುಡುಗಿ ಇನ್ನೂ ಏನೂ ತಿಳ್ಕೊಳ್ಳಿಲ್ವಾ, ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತ ಕುಸುಮ ಕೇಳ್ತಾರೆ. ಸಮಸ್ಯೆ ಏನಾದರೂ ಐತೇನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಅಪ್ಪ, ನಮ್ಮ ಸೋಂಪಾ ಪುಡಿ ಇದ್ದಾಳಲ್ಲ ಅವಳು ತುಂಬಾ ಹುಷಾರು, ಅಲ್ಲಿ CCTV ಕ್ಯಾಮ್ರಾದಲ್ಲಿರೋ ವಿಡಿಯೋನ ತೋರಿಸಿ ನಮ್ದೇನು ತಪ್ಪಿಲ್ಲ ಅಂತ ನಿರೂಪಿಸಿದಾಳಪ್ಪ. ಅವನಾಗಂತಿರುವಾಗ ಒಳ್ಳೆ ಕೆಲಸ ಕಣ, ಯಾವುದೂ ತಪ್ಪು ನಡೀಲಿಲ್ಲ, ಈಗಾಗಲೇ ನಮ್ಮ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿವೆ, ಅದರಿಂದನೇ ಓಡೋದಾಗ್ತಿದೆ, ಇದರಲ್ಲಿ ಹುಡುಗಿ ಬೇರೆ ಯಾಕೋ ಈ ಥರ ನಡ್ಕೋತಿದ್ದಾಳೆ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಮಾವ ಹೇಗಾದರೂ ಮಾಡಿ ರವಿ ಶ್ರುತಿನ ಬೇರೆ ಮಾಡಬೇಕು ಅನ್ನೋದೇ ಅವಳ ಪ್ಲಾನ್ ಹಾಗಂತ ಮೀನಾ ಹೇಳ್ತಿರೋವಾಗ, ಅದು ಯಾವತ್ತಿಗೂ ನಡೆಯಲ್ಲ ಅಂತಾನೆ ಸೂರ್ಯ. ಅಪ್ಪ, ಇದನ್ನೆಲ್ಲ ನೆನೆಸ್ಕೊಂಡು ಫೀಲ್ ಮಾಡ್ಕೋಬೇಡಿ, ರವಿ ಶ್ರುತಿ ನಾವು ನೋಡ್ಕೋತೀವಿ ಅಂತ ಹೇಳಿದಾರಪ್ಪ, ಏನಾದರೂ ಆದರೆ ನನಗೆ ಫೋನ್ ಮಾಡಿ ಅಂತ ಹೇಳಿದ್ದೀನಿ ಅಂತಾನೆ ಸೂರ್ಯ. ನಾನೇನು ಫೀಲ್ ಮಾಡ್ಕೋತಿಲ್ವೋ ಅಂತ ರಂಗನಾಥ್ ಅವರು ಹೇಳ್ತಿರುವಾಗಲೇ ಶಾಂತಿ ಓಡ್ ಬರ್ತಾಳೆ. ರಂಗನಾಥ್ ಮತ್ತು ಸೂರ್ಯರ ಮಧ್ಯದಿಂದ ಓಡ್ ಬಂದು ಚೇರ್ ಹಾಕೊಂಡು ಕುತ್ಕೋತಾಳೆ. ಅವಶ್ಯಕತೆ ಇಲ್ಲೇ ನಾನು ಎಲ್ಲೆಲ್ಲೋ ಹೋಗಿ ಸುತ್ಕೊಂಡು ಬಂದಿದ್ದಾಯ್ತು, ಅರ್ಹತೆ ಇಲ್ಲದೇ ಇರೋರೆಲ್ಲ ನಮ್ಮ ಹತ್ರ ಪ್ರಶ್ನೆ ಕೇಳುವಾಗ ಆಗ್ಬಿಟ್ರು ಅಂತ ಬೈಕೋತಿರೋವಾಗ, ಏನಾಯಿತು ಶಾಂತಿ, ಯಾಕೆ ಬರ್ತಿದ್ದಂಗೆ ಗೊಣಗಾಡ್ಕೊಂಡು ಬರ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವರು. ಎಲ್ಲ ಗೊತ್ತಿದ್ದೇನೆ ಕೇಳ್ತಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ. ಸಕ್ಕರೆ, ಗೊತ್ತಿದ್ರೆ ಅಪ್ಪ ಯಾಕೆ ಕೇಳ್ತಿದ್ರು, ಗೊತ್ತಿಲ್ಲದೆ ಇರೋದಕ್ಕೆ ತಾನೇ ಕೇಳ್ತಿರೋದು ಅಂತಾನೆ ಸೂರ್ಯ. ಏನು ಸಕ್ಕರೆ ನೀವು ಅಂತಿರೋವಾಗ ಮೀನಾ ರಂಗನಾಥ್ ಅವ್ರಿಗೆ ಕಾಫಿ ತಂದು ಕೊಡ್ತಾಳೆ. ಅತ್ತೆ ನೀವು ತಗೊಳ್ಳಿ ಅಂತಿರೋವಾಗ, ಏನೇ ಕೊಬ್ಬ ನಿನಗೆ ಅಂತಾಳೆ ಶಾಂತಿ. ಕಾಫಿ ಕೊಟ್ರೆ ಏನು ಕೊಬ್ಬು ಸಕ್ಕರೆ ಹಾಗಂತ ಸೂರ್ಯ ಕೇಳ್ತಿರುವಾಗ ಶಾಂತಿ ಸೂರ್ಯನ ರೂಡ್ಕೊಂಡು ನೋಡ್ತಾಳೆ. ಹಾಗಲ್ಲ ಸಕ್ಕರೆ, ದಿನಕ್ಕೆ ನೀವೊಂದು 5 ಕಾಫಿ ಕುಡಿತಿದ್ರಲ್ವಾ, ಅದಕ್ಕೆ ಹೇಳ್ರಿ ಅಂತಾನೆ. ಈಗೇನು ಇಲ್ಲಿ ಕುತ್ಕೊಂಡು ಸುಮ್ಮನೆ ಕಾಫಿ ಕುಡಿತಿದ್ದಾಳೆ ಅಂತ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಶಾಂತಿ, ಯಾಕೆ ಈಗ ಆಡ್ತಿದ್ಯಾ, ಯಾಕೆ ನೀನೇ ಏನೋ ಅನ್ಕೋತಿದ್ಯಾ ಅಂತಾರೆ ರಂಗನಾಥ್ ಅವರು. ಎಷ್ಟು ಹೇಳಿದ್ರು ಕೇಳ್ದೇನೆ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೋತೀನಿ ಅಂತ ಹೋದಿಯಲ್ಲ, ಏನಾಯ್ತು ಅಂತಾರೆ. ಆಗ ಶಾಂತಿ, ಏನೋ ಒಂದು ಆಯಿತು ಬಿಡಿ, ನಾನೇನೋ ದೊಡ್ಡ ಇನ್ಸ್ಟಿಟ್ಯೂಷನ್ ಅಂದ್ಕೊಂಡಿದ್ದೆ, ಆದರೆ ಅಲ್ಲಿ ಇಂಟರ್ವ್ಯೂ ಮಾಡಿದ್ದು ಯಾರು ಗೊತ್ತಾ ಅಂತ ಕೇಳ್ತಾಳೆ. ಯಾರೋ ದೊಡ್ಡ ಭರತನಾಟ್ಯಂ ಡ್ಯಾನ್ಸರ್ ಇರಬೇಕು ಅಂತ ಸೂರ್ಯ ಹೇಳ್ತಾನೆ. ಯಾವ ಡ್ಯಾನ್ಸರು ಅಲ್ಲ ಏನೂ ಅಲ್ಲ, ಹೂ ಕಟ್ಟವಳು ಅಂತ ಹೇಳ್ತಾಳೆ ಶಾಂತಿ. ಅರ್ಥ ಆಗಲಿಲ್ಲ ಸಕ್ಕರೆ ಅಂತ ಸೂರ್ಯ ಹೇಳ್ತಿರೋವಾಗ, ನೀನು ಹೆಂಡ್ತಿ ಕಣೋ ಅಂತ ಜೋರಾಗಿ ಹೇಳ್ತಾಳೆ. ಏನು ನನ್ನ ಹೆಂಡ್ತಿನ ಅಂತ ಸೂರ್ಯ ಶಾಕಿಂದ ಕೇಳ್ತಾನೆ. ಮೀನಾ, ನೀನು ಸಕ್ಕರೆಗೆ ಇಂಟರ್ವ್ಯೂ ಮಾಡ್ದ ಅಂತ ಕೇಳ್ತಾನೆ. ಮೀನಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಏನಮ್ಮ ಹೇಳ್ತಿದ್ದಾಳೆ ಇವಳು ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶಾಂತಿ ಕುಂತಿದ್ದವಳು ಎದ್ದು ಬರ್ತಾಳೆ. ಏನೆಲ್ಲ ಆಟ ಆಡ್ತಿದ್ದೀರಾ, ಅವಳೇನೋ ಏನು ಗೊತ್ತಿಲ್ಲದೆ ಇರೋಳ ಥರ ನಿಂತಿದ್ರೆ ನೀವು ಕೂಡ ಅವಳ ಜೊತೆ ಎಲ್ಲರೂ ಸೇರಿ ನಾಟಕ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಇವಳು ಬಂದು ಎಲ್ರಿಗೂ ಹೇಳ್ದೇ ಇರ್ತಾಳಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ನೋಡು ಶಾಂತಿ, ಅವಳು ಇದುವರೆಗೂ ಏನು ಹೇಳಲೇ ಇಲ್ಲ, ಗೊತ್ತಿಲ್ಲದೆ ಇರೋದಕ್ಕೇನೆ ಕೇಳ್ತಿರೋದು, ನೀನು ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಹೇಳಿಬಿಡು ಅಂತಾರೆ ರಂಗನಾಥ್ ಅವರು. ಏನು ಅಂತ ಹೇಳಲಿ, ನಾನೇನೋ ದೊಡ್ಡ ಅಕಾಡೆಮಿ ಅಂತ ಅಂದ್ಕೊಂಡು ಹೋದ್ರೆ ಅಲ್ಲೋಗಿ ನೋಡಿದ್ರೆ ಈ ಹೂ ಕಟ್ಟವಳಿದ್ದಾಳಲ್ಲ, ಇವಳ ಜೊತೆ ಹೂ ಕಟ್ತಾರಲ್ಲ ಅವ್ರ ಮಕ್ಕಳಿಗೆಲ್ಲ ನಾನು ಭರತನಾಟ್ಯಂ ಹೇಳ್ಕೊಡ್ಬೇಕಂತ ಸಕ್ಕರೆ ಹಾಗಂತಿರುವಾಗ ಸೂರ್ಯ ಹೌದಾ ಅನ್ನೋ ಥರ ತಲೆ ಆಡಿಸ್ತಾನೆ. ಮೀನಾ ಹೂ ಅಂತಾಳೆ. ಆಗ ರಂಗನಾಥ್ ಅವರು, ಸರಿ ಶಾಂತಿ, ಅದಕ್ಕೆ ಏನಾಯ್ತು ಈಗ, ನೀನು ಹೇಗಿದ್ರು ಡ್ಯಾನ್ಸ್ ಹೇಳ್ಕೊಡೋಕೆ ತಾನೇ ಹೋಗಿದ್ದು ಅಂತಾರೆ. ಯಾರಾದರೆ ಏನಂತೆ ನಿನಗೆ ಬೇಕಾಗಿರೋದು ದುಡ್ಡು ತಾನೇ ಅಂತಾರೆ. ಅಯ್ಯೋ ನೀವು ಬೇರೆ, ಎಷ್ಟು ಸಂಬಳ ಕೊಡ್ತಾರೆ ಅಂತ ಕೇಳಿದ್ರೆ ಸಂಬಳ ಎಲ್ಲ ಏನೂ ಇಲ್ಲ, ಇಲ್ಲಿ ಟೀ ಬಿಸ್ಕೆಟ್ ಮಾತ್ರ ಕೊಡ್ತಾರೆ ಅಂತ ಹೇಳಿದ್ಲು ಇವಳು. ಸಂಬಳ ಇಲ್ಲದೆ ಸುಮ್ಮನೆ ಹೇಳ್ಕೊಡ್ಬೇಕು ಅಂತ ಕೇಳಿದ್ಲು. ಕಂಡ್ಕಂಡವ್ರಿಗೆಲ್ಲ ಸೇವೆ ಮಾಡೋಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ, ಓಸಿಲಿ ಹೇಳ್ಕೊಡ್ಬೇಕಂತೆ ಡ್ಯಾನ್ಸ್ನ ಹಾಗಂತ ಶಾಂತಿ ಕೋಪ ಮಾಡ್ಕೊಂಡು ಬೈಕೋತಿರುವಾಗ ಸೂರ್ಯ ಒಳಗೊಳಗೆ ನಗ್ತಾ ಇರ್ತಾನೆ. ಆಗ ರಂಗನಾಥ್ ಅವರು, ಏನು ಮೀನಾ ಇದು ಹೀಗೆ ಹೇಳ್ತಿದ್ದಾಳೆ ಇವಳು ಅಂತ ಕೇಳ್ತಾರೆ. ಹಾಗಲ್ಲಮ್ಮವ, ಕರ್ನಾಟಕದಲ್ಲಿರೋ ಹೂ ಕಟ್ಟೋ ಸಂಘದವರೆಲ್ಲ ಡ್ಯಾನ್ಸು ಪಾಠ ಎಲ್ಲನೂ ಹೇಳ್ಕೊಡೋಕ್ಕೆ ಇಂಟರ್ವ್ಯೂಗೆ ಅಂತ ಕರೆದಿದ್ವಿ, ಅವ್ರು ಇಷ್ಟಪಟ್ಟು ಸೇವೆ ಮಾಡೋರು ಇದ್ರೆ ಮಾತ್ರ ಅಲ್ಲಿಗೆ ಬರ್ಬೋದು ಅಂತ ನಾವು ಮೊದಲೇ ಹಾಕಿದ್ವಿ ಮಾವ, ಆದ್ರೆ ಅಲ್ಲಿಗೆ ಅತ್ತೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಂತ ಮೀನಾ ಹೇಳ್ತಿರೋವಾಗ, ಎಲ್ಲ ನನ್ನ ಹಣೆ ಬರ, ಎಲ್ಲೋಗಿ ನಿಂತಿದ್ದು ಬಂದೆ ಅಂತ ನೋಡಿ ನನ್ನನ್ನು ಇವಳು ಒಯ್ಯಾರದಿಂದ ನನ್ನ ಮುಂದೆ ಬಂದು ಕೂತ್ಕೊಂಡು ಏನೆಲ್ಲ ಕೇಳಿದ್ಲು ಗೊತ್ತಾ ನಿಮಗೆ. ಶಾಂತಿ ಹಾಗಂತಿರುವಾಗ, ಅತ್ತೆ ನಾನು ಆರಂಭದಲ್ಲೇ ಇದೆಲ್ಲ ಬೇಡ ಅಂತ ಹೇಳಿದೆ ತಾನೇ ನಿಮಗೆ, ನೀವೇ ತಾನೇ ಕೇಳ್ದೇನೆ ಅಲ್ಲ ಇದ್ದಿದ್ದು ಅಂತಾಳೆ ಮೀನಾ. ಆಗ ಸೂರ್ಯ, ಅಪ್ಪ ಹಾಗಾದರೆ ಮೊದಲನೇ ಸರಿ ಮೀನಾ ಸಕ್ಕರೆನೇ ಪ್ರಶ್ನೆ ಮಾಡೋಕ್ಕೆ ಇಂಟರ್ವ್ಯೂ ಕೂತಿದ್ಲಪ್ಪ. ಅವನಾಗಂತಿರೋವಾಗ ರಂಗನಾಥ್ ಅವರು ಮತ್ತೆ ಸೂರ್ಯ ಜೋರಾಗಿ ನಗ್ತಾ ಇರ್ತಾರೆ. ಕುಸುಮ ಕೂಡ ಒಳಗೊಳಗೆ ನಗ್ತಾ ಇರ್ತಾಳೆ. ರಂಗನಾಥ್ ಅವರು ಸೂಪರ್ ಅಂತಾರೆ. ನಗ್ರಿ
ಎಲ್ಲರಿಗೂ ನನ್ನ ಸ್ಥಿತಿ ನೋಡಿ ನಗು ಬರ್ತಿದೆಯಲ್ಲ ಅಂತ ಶಾಂತಿ ಬೈಕೋತಿರೋವಾಗ ಲಾಯರ್ ಸೂರ್ಯನ್ಗೆ ಫೋನ್ ಮಾಡ್ತಾರೆ. ಹೇಳಿ ಮೇಡಮ್ ಅಂತ ಸೂರ್ಯ ಹೇಳ್ತಾನೆ. ನಂತರ ಶಾಕಿಂದ ಏನ್ ಮೇಡಮ್ ದಿಢೀರ್ ಅಂತ ಹೀಗೆ ಹೇಳ್ತಿದ್ದೀರಾ ಅಂತಾನೆ. ಏನ್ ಮೇಡಮ್ ನಾವು ಎಲ್ಲಾನು ಮಾಡ್ತಿದೀವಲ್ವಾ, ಮನಸಾಕ್ಷಿ ಇಲ್ಲದೆ ಯಾಕೆ ಈ ಥರ ನಡ್ಕೋತಿದ್ದಾರೆ ಅಂತ ಕೇಳ್ತಾನೆ. ಸರಿ ಮೇಡಮ್ ನಾನು ನಿಮ್ಮನ್ನ ಬಂದು ನೋಡ್ತೀನಿ ಅಂತಿರುವಾಗ ರಂಗನಾಥ್ ಅವರು ಏನೋ ಅದು ಅಂತ ಕೇಳ್ತಾರೆ. ಏನೋ ಹೇಳಿದ್ರು ಅಂತ ಕೇಳ್ತಿರೋವಾಗ ಏನ್ರಿ ಯಾಕೆ ಈ ಥರ ಟೆನ್ಷನ್ ಆಗಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಎಲ್ಲರೂ ಸೇರಿ ನಮ್ಮನ್ನ ಇಕ್ಕಟ್ಟಲ್ಲಿ ಸಿಕ್ಕಿಸ್ತಿದಾರಪ್ಪ ಹಾಗಂತ ಸೂರ್ಯ ಹೇಳ್ತಿರೋವಾಗ ಏನೋ ಇದು ಅರ್ಥ ಆಗುವಾಗ ಹೇಳೋ ಅಂತಾರೆ ರಂಗನಾಥ್ ಅವರು. ನಮ್ಮ ಮನೇನ ಹರಾಜಾಗ್ತಿದಾರಂತಪ್ಪ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಶಾಕ್ ಆಗ್ತಾಳೆ. ಏನು ಅಂತ ಹೇಳ್ತಿದೀಯೋ ಹಾಗಂತ ಅವಳು ಹೇಳ್ತಿರೋವಾಗ ರಂಗನಾಥ್ ಅವರು ಏನೋ ದುಡ್ಡೇ ಕಟ್ಟಿಲ್ಲ ಅನ್ನೋ ತರ ಹೇಳ್ತಿದಾರಲ್ಲ ಅವರು. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ನಾವು ದುಡ್ಡನ್ನ ವಾಪಸ್ ಕೊಡ್ತೀವಿ ಅನ್ನೋ ನಂಬಿಕೆ ಫೈನಾನ್ಷಿಯರ್ ಇಲ್ಲಪ್ಪ, ಅದಕ್ಕೆ ಅಂತ ಮನೆಯಿಂದ ರೇಜ್ ಹಾಕೋಕೆ ಕೋರ್ಟ್ನಿಂದ ಆರ್ಡರ್ ತಗೊಂಡಿದಾರಂತೆ. ಸೂರ್ಯ ಹಾಗಂತಿರುವಾಗ ಯಾಕ್ರಿ ಈ ತರ ಮಾಡ್ತಿದ್ದಾರೆ ಅಂತ ಮೀನಾ ಕೇಳ್ತಾಳೆ. ಎಲ್ಲ ಆ ವಿಶಾಲಮ್ಮನ ಕೆಲಸನೇ ಹಾಗಂತ ಸೂರ್ಯ ಹೇಳ್ತಿರುವಾಗ ಏನಿದು ಅಳಿ ಅಂದ್ರೆ ಅನ್ಯಾಯ, ದುಡ್ಡು ಕೊಟ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಕುಸುಮ ಕೇಳ್ತಾರೆ. ಒಬ್ರು ಜೀವನನ ಹಾಳು ಮಾಡಬೇಕು ಅಂತ ನಿಂತ್ಕೊಂಡ್ಮೇಲೆ ನ್ಯಾಯ ಅನ್ಯಾಯ ಇದು ಯಾವುದನ್ನು ನೋಡಲ್ಲ ಅಮ್ಮ ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಅಪ್ಪ ನೀನು ಫೀಲ್ ಮಾಡ್ಕೋಬೇಡಪ್ಪ, ನೀನು ಧೈರ್ಯವಾಗಿರಪ್ಪ, ಮನೆ ಯಾವತ್ತಿಗೂ ಕೈ ಬಿಟ್ಟೋಗಲ್ಲ, ಅದು ಮತ್ತೆ ನಮ್ಮ ಕೈಗೆ ಸಿಗುತ್ತೆ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾನೆ ಸೂರ್ಯ. ಇದನ್ನ ಮಾತ್ರನೇ ಕಣೋ ನೀನು ಹೇಳ್ತಿರೋದು, ಅದನ್ನ ಬಿಟ್ಟು ನೀನೇನು ಮಾಡ್ತಾನೆ ಇಲ್ಲ. ಈಗ ನೋಡಿದ್ರೆ ಮನೆ ಹರಾಜನ್ ತನಕ ಬಂದಿದೆ, ಹೋಗ್ತಾ ಹೋಗ್ತಾ ನಮ್ಮ ಮನೆ ನನ್ನ ಕೈ ಸಿಗುತ್ತೆ ಅನ್ನೋ ನಂಬಿಕೆನೆ ಹೊಟ್ಟೋಯ್ತು ಹಾಗಂತ ಶಾಂತಿ ಗೋಳಾಡ್ತಿರೋವಾಗ ಸಕ್ರೆ ನನ್ನನ್ನು ನಂಬಿ ಆ ಮನೆ ಯಾವತ್ತಿಗೂ ಕೈ ಬಿಟ್ಟೋಗಲ್ಲ, ನನ್ನ ಜೀವ ಇರೋವರೆಗೂ ನಾನು ಹಾಗಾಗೋಕೆ ಬಿಡೋದು ಇಲ್ಲ ಅಂತಾನೆ ಸೂರ್ಯ. ನೀವ್ಯಾರು ಇದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತಾನೆ. ಈ ಕಡೆ ಮಿಶ್ರಾ ಅವರು ಸಂತೋಷ್ ಹತ್ರ ಸಂತೋಷ್ ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಲ್ವಾ ಹಾಗಂತ ಕೇಳ್ತಿರೋವಾಗ ಹೌದು ಸರ್ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳೋಕ್ಕಾಗಲ್ಲ, ನಮ್ಮ ಕನ್ನಡ ಅನ್ನೋದು ತುಂಬ ಹಳೆ ಕಾಲದಿಂದ ಬಂದಿರೋದು, ಒಂದೊಂದು ಪದಕ್ಕೂ ತುಂಬಾ ಅರ್ಥಗಳಿರ್ತವೆ ಅಂತ ಹೇಳ್ತಾನೆ. ಅದನ್ನೆಲ್ಲ ಮಿಶ್ರಾ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾನೆ. ಇಷ್ಟೆಲ್ಲ ಇದೆಯಾ ಕನ್ನಡದ ಬಗ್ಗೆ ನನಗೇನು ಗೊತ್ತಿಲ್ಲ, ಇನ್ನು ಮುಂದೆ ನಾನು ಕೂಡ ಕನ್ನಡ ಕಲಿಬೇಕು ಅಂತ ಮಿಶ್ರಾ ಹೇಳ್ತಾ ಇರ್ತಾರೆ. ಈಗ ಇಂಗ್ಲೀಷ್ ಕ್ಲಾಸ್ ಕಲಿತಿದ್ದೀನಿ, ನಂತರ ಕನ್ನಡ ಕ್ಲಾಸ್ ಕಲಿಯೋಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೂಪರ್ ಸರ್, ಕನ್ನಡನ ಸುಲಭವಾಗಿ ಕಲಿಬೋದು ಹಾಗಂತ ಸಂತೋಷ್ ಹೇಳ್ತಿರೋವಾಗಲಿ ಶ್ವೇತಾ ಅಲ್ಲಿಗೆ ಬರ್ತಾಳೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರೋವಾಗ ಗುಡ್ ಮಾರ್ನಿಂಗ್, ಏನಿದು ಸಂತೋಷ್, ಮೀನಾ ಅವರು ಸೂರ್ಯ ಅವರು ಯಾರೂ ಬಂದೇ ಇಲ್ಲ ಅಂತ ಕೇಳ್ತಾರೆ. ನಾನು ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ ಸಂತೋಷ್. ಕರೆಕ್ಟ್ ಟೈಮ್ಗೆ ಬರಬೇಕಲ್ಲ ಅಂತ ಶ್ವೇತಾ ಅನ್ಕೋತಿರೋವಾಗಲೇ ಸೂರ್ಯ ಅಲ್ಲಿಗೆ ಬರ್ತಾನೆ. ಗುಡ್ ಮಾರ್ನಿಂಗ್ ಅಂತ ಸೂರ್ಯ ಮೀನಾ ಹೇಳ್ತಿರೋವಾಗಲೇ ಗುಡ್ ಮಾರ್ನಿಂಗ್ ಅಂತಾಳೆ ಶ್ವೇತಾ. ಏನಾಯ್ತು ಯಾಕೆ ಈ ಥರ ಇಬ್ಬರು ಡಲ್ ಆಗಿದ್ದೀರಾ ಅಂತ ಕೇಳ್ತಾಳೆ. ಕೆಲಸ ಜಾಸ್ತಿ ಆಯಿತು ಟೀಚರ್, ನಿಮಗೆ ಗೊತ್ತಲ್ವಾ, ನೈಟ್ ಕಾರ್ ಡ್ರೈವಿಂಗ್ ಹೋಗಿದೆ, ಲೇಟಾಗಿ ಬಂದ್ಬಿಟ್ಟೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ನನಗೂ ಕೂಡ ಆರ್ಡ್ರು ತುಂಬ ಇವೆ ಶ್ವೇತಾ ಹಾಗಂತ ಮೀನಾ ಹೇಳ್ತಾಳೆ. ನಿಮ್ಮಿಬ್ರನ್ನ ನೋಡ್ತಿರೋವಾಗಲೇ ಗೊತ್ತಾಗ್ತಿದೆ ನೀವಿಬ್ರು ತುಂಬಾ ಟೈರ್ಡ್ ಆಗಿದ್ದೀರಾ ಹಾಗಂತ ಶ್ವೇತಾ ಹೇಳ್ತಿರೋವಾಗ ತಂಗಿ ನಾವಿನ್ಮೇಲೆ ಕ್ಲಾಸಿಗೆ ಬರೋದೇ ಡೌಟು. ಸೂರ್ಯ ಹಾಗಂತಿರುವಾಗ ಯಾಕಾಗ ಅನ್ಕೋತಿದ್ದೀರಾ, ಎಲ್ಲರಿಗೂ ವರ್ಕ್ ಇದ್ದೇ ಇರುತ್ತೆ ಹಾಗಂತ ಕ್ಲಾಸಿಗೆ ಬರದೇ ಇರೋಕ್ಕಾಗುತ್ತಾ ಅಂತಾಳೆ ಶ್ವೇತಾ. ಸಮಸ್ಯೆ ದೊಡ್ಡದಾಗಿದೆ ಶ್ವೇತಾ, ಅದಕ್ಕೆ ಕ್ಲಾಸಿಗೆ ಬರೋದೇ ಕಷ್ಟ ಆಗ್ಬಿಟ್ಟಿದೆ, ಮೊದಲು ನಾವು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಾಳೆ ಮೀನಾ. ಏನು ಮೀನಾ ಅವರೇ ನೀವು ಈ ಥರ ಮಾತಾಡ್ತಿದ್ದೀರಾ, ನೀವಿಬ್ರು ಕ್ಲಾಸಿಗೆ ಬರಲಿಲ್ಲ ಅಂದರೆ ನಮಗೂ ಕೂಡ ಬೋರ್ ಆಗುತ್ತೆ, ಆಗ ನಮಗೂ ಕೂಡ ಬರೋಕ್ಕೆ ಇಷ್ಟ ಆಗಲ್ಲ ಅಂತ ಮಿಶ್ರಾ ಹೇಳ್ತಾರೆ. ಸರ್ ನೀವು ಆ ರೀತಿಯೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ನೀವೇನಕ್ಕೆ ಬರ್ತಿದ್ದೀರಾ ಅಂತ ನನಗೆ ಚೆನ್ನಾಗೇ ಗೊತ್ತು, ಅದಕ್ಕೆ ನೀವು ಇಲ್ಲಿ ಇರಲೇಬೇಕು, ನನಗೆ ತುಂಬಾ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್, ಆ ಪ್ರಾಬ್ಲಮ್ ಎಲ್ಲ ಮುಗಿದ್ಮೇಲೆ ಖಂಡಿತ ನಾವು ಕ್ಲಾಸಿಗೆ ಬರ್ತೀವಿ ಅಂತಾನೆ ಸೂರ್ಯ. ಏನು ಸೂರ್ಯ ಎಲ್ಲರ ಜೊತೆ ನೀವೇನೇ ಪಾಸಿಟಿವ್ ಆಗಿ ಮಾತಾಡ್ತೀರಾ, ಈಗ ನೀವೇ ಸಮಸ್ಯೆ ಅಂದರೆ ಹೇಗೆ, ಹೆಲ್ಪ್ ಬೇಕು ಅಂದರೆ ಹೇಳಿ ನಾನೇನಾದರೂ ಮಾಡ್ಬೋದಾ ಹಾಗಂತ ಮಿಶ್ರಾ ಕೇಳ್ತಿರೋವಾಗ ಎಲ್ಲ ಮನೆ ಸಮಸ್ಯೆನೇ ಸರ್, ಅದನ್ನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಓಡ್ತಿದ್ದೀವಿ, ಅದ್ರ ಮಧ್ಯೆ ಕ್ಲಾಸಿಗೆ ಬಂದು ಗಮನ ಇಟ್ಟು ಕಲ್ತ್ಕೊಳ್ಳೋಕ್ಕಾಗ್ತಿಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಸೂರ್ಯಣ್ಣ ನೀವೇ ತಾನೇ ಹೇಳಿದ್ದು ಇಂಗ್ಲೀಷ್ ಕಲ್ತ್ರೆ ನಾನು ಕೆಲಸ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹಾಗಂತ ಶ್ವೇತಾ ಕೇಳ್ತಾಳೆ. ಸರಿ ನಮ್ಮ ತಂಗಿ, ಮನೆ ತಾನೇ ಈಗ ಮುಖ್ಯ, ಮನೆ ಕೈಗೆ ಬರಲಿ, ಆಗ ಸಂತೋಷವಾಗಿ ಕ್ಲಾಸಿಗೆ ಬರ್ತೀವಿ ನಾವಿಬ್ರು ಅಂತಾನೆ ಸೂರ್ಯ. ಈ ಟೈಮ್ ಸೆಟ್ ಆಗಲಿಲ್ಲ ಅಂದರೆ ಹೇಳಿ, ಬೇರೆ ಟೈಮ್ನ ಫಿಕ್ಸ್ ಮಾಡೋಣ ಅಂತಾಳೆ ಶ್ವೇತಾ. ಅಣ್ಣ ಏನಣ್ಣ ನೀವು ಅರ್ಧದಲ್ಲೇ ಬಿಟ್ಟೋಗ್ತಿದ್ದೀರಾ ಅಂತ ಸಂತೋಷ್ ಕೇಳ್ತಾನೆ. ಇಲ್ವೋ ಸಮಸ್ಯೆ ಮುಗಿದ್ಮೇಲೆ ನಾವೇ ಬರ್ತೀವಿ ಅಂತಾನೆ ಸೂರ್ಯ. ಇವತ್ತು ಸ್ವಲ್ಪ ಜನ ಹತ್ರ ಬಂದಿದ್ದೀರಾ, ಇವ್ರು ಬೇರೆ ಇಬ್ರು ಬರ್ತಿಲ್ಲ, ನಾಳೆ ಕ್ಲಾಸ್ ತಗೋತೀನಿ ಅಂತ ಶ್ವೇತಾ ಹೇಳ್ತಾಳೆ. ಈ ಕಡೆ ಸೂರ್ಯನ ಜೊತೆ ಒಬ್ರು ಹಿರಿಯೋರು ಸೂರ್ಯ ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕು, ಅಲ್ಲಿ ಕರ್ಕೊಂಡೋಗಿ ಬಿಟ್ಕೊಡ್ತೀನಪ್ಪ ಅಂತ ಕೇಳ್ತಾರೆ. ಸರಿ ಸರ್ ಬನ್ನಿ ಸರ್ ಅಂತಾನೆ ಸೂರ್ಯ. ಕಾರಲ್ಲಿ ಹೋಗ್ತಿರೋವಾಗ ಅವರು ಸೂರ್ಯ ತುಂಬಾನೇ ಕಷ್ಟಪಡ್ತಿದ್ದಾನೆ ಅನ್ನೋದನ್ನ ಗಮನಿಸ್ತಾರೆ. ಕಾರಿಂದ ಇಳಿದ್ಮೇಲೆ ಸೂರ್ಯ ಏನಕ್ಕಪ್ಪ ಇಷ್ಟೊಂದು ಡಲ್ ಆಗಿದೆಯಾ ಅಂತ ಕೇಳ್ತಾರೆ. ಸರ್ ಕೆಲಸ ಎಲ್ಲ ತುಂಬ ಜಾಸ್ತಿ ಆಯ್ತು ಸರ್, ನಿದ್ದೆ ಸ್ವಲ್ಪ ಕಡಿಮೆ ಅಂತ ಹೇಳ್ತಾನೆ ಸೂರ್ಯ. ನಿದ್ದೆಗೆಟ್ಟು ಕೆಲಸ ಮಾಡಬಾರ್ದಪ್ಪ, ಮೊದಲೆಲ್ಲ ಕ್ಲಾಸಿಗೆ ಬಂದಾಗ ತುಂಬ ಕಳಕಳಿಯಾಗಿರ್ತಿದೆ, ಇವತ್ತು ನೀನು ನಾನು ನೋಡೋಕೆ ಆಗ್ತಿಲ್ಲ, ನೀನು ಕಾರ್ ಓಡಿಸ್ಬೇಕಾದ್ರೆ ನಾನು ನೋಡಿದೆ, ನೀನು ತುಂಬಾ ಟಯರ್ಡ್ ಆಗಿದೆಯಾ ಹಾಗಂತ ಅವ್ರು ಹೇಳ್ತಿರೋವಾಗ ಹಾಗೇನಿಲ್ಲ ಸರ್, ಸ್ವಲ್ಪ ಸುಸ್ತಾಗ್ತಿದೆ ಅಷ್ಟೇನೆ ಅಂತಾನೆ ಸೂರ್ಯ. ನೀನು ಮೇಲಿನ ಅಕ್ರೆಯಿಂದ ಕೇಳ್ತಿದ್ದೀನಪ್ಪ, ನೀನು ನೋಡಿದಾಗೆಲ್ಲ ನನಗೆ ತುಂಬಾ ಖುಷಿ ಆಗ್ತಿತ್ತು, ಆದರೆ ಇವತ್ತು ನೀನೇ ಹೀಗಿದೆಯಲ್ಲ ಅದಕ್ಕೆ ಕೇಳ್ತಿದ್ದೀನಿ ಅಂತಾರೆ. ನಿದ್ದೆನೂ ಕೂಡ ಮಾಡಿದೆ, ಅದೇನಕ್ಕಪ್ಪ ರಾತ್ರಿ ಆಗ್ಲೂ ಎಲ್ಲ ಕೆಲಸ ಮಾಡಬೇಕು, ಸುಸ್ತಾಗಿದೆಯಾ ಸ್ವಲ್ಪನಾದ್ರೂ ರೆಸ್ಟ್ ಬೇಡವೇನಪ್ಪ ಅಂತ ಕೇಳ್ತಾರೆ. ಏನು ಮಾಡೋದು ಸರ್,
ನಮ್ಮ ಮನೆ ಜಪ್ತಿಲಿದೆ, ಆದಷ್ಟು ಬೇಗ ಸಾಲ ತೀರಿಸಿ ಮನೇನ ಬಿಡಿಸ್ಕೋಬೇಕು ಅಂತಾನೆ ಸೂರ್ಯ. ಅದಕ್ಕೆ ಅಂತ ರಾತ್ರಿ ಹಗಲು ಕಾರ್ ಓಡಿಸ್ದೆ. ಹಾಗಿದ್ರೇನೆ ಅಲ್ವಾ ಸರ್ ನನ್ನ ಕೈಯಲ್ಲಿ ಸ್ವಲ್ಪ ದುಡ್ಡು ಉಳಿಯೋದು ಅಂತಾನೆ ಸೂರ್ಯ. ಆಗ ಅವರು ನಗ್ತಾರೆ. ಯಾಕೆ ಸರ್ ನಗ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಇಲ್ಲಿ ನೋಡಪ್ಪ, ಕೆಲಸ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ, ಆದರೆ ರಾತ್ರಿ ಹಗಲು ಕೆಲಸ ಮಾಡೋವರೆಗೂ ಹೋಗ್ಬಾರ್ದು. ನೀನೀಗ ಆಯಾಸ ಮಾಡ್ಕೋತಿದ್ರೆ ಆಗ ಮುಂದೆ ಬರೋಕ್ಕಾಗಲ್ಲಪ್ಪ. ಸರ್, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ, ಆದರೂ ನನಗೆ ಬೇಕಾದಷ್ಟು ದುಡ್ಡು ಇಲ್ಲಿ ಸಿಗ್ತಾ ಇಲ್ಲ. ಇನ್ನು ಸುಮ್ಮನೆ ಇದ್ರೆ ಹೇಗೆ ಸರ್ ಸಿಗುತ್ತೆ ಅಂತಾನೆ ಸೂರ್ಯ ಇದನ್ನ ನೀನು ಮೊದಲು ಅರ್ಥ ಮಾಡ್ಕೊ. ದುಡ್ಡು ಸಂಪಾದನೆ ಮಾಡೋದು ಅಂದರೆ ಬರೀ ಕಷ್ಟಪಟ್ಟರೆ ಸಾಲದಪ್ಪ. ಆಟೋ ಓಡಿಸೋರು, ತರಕಾರಿ ಮಾರೋರು ಯಾವಾಗಲೂ ಕಷ್ಟಪಡ್ತಾನೆ ಇರ್ತಾರೆ, ಆದರೆ ಎಲ್ಲರೂ ಮುಂದೆ ಬರಲ್ಲಪ್ಪ. ನೀನು ಕಾರ್ ಓಡಿಸೋನು, ನಾನು ನಿನಗೆ ಹೇಳಬೇಕಾದ್ದೇನೂ ಇಲ್ಲ. ತುಂಬ ಜನನ ನೋಡಿರ್ತೀಯ, ಅವರಲ್ಲಿ ಯಾರನ್ನಾದರೂ ಚೆನ್ನಾಗಿದ್ದಾರೆ ಅಂತ ಹೇಳೋಕ್ಕಾಗುತ್ತಾ? ನಮ್ಮ ಕಡೆ ಕಷ್ಟಪಟ್ಟು ಕೆಲಸ ಮಾಡೋರೇ ಜಾಸ್ತಿ. ಅವ್ರನ್ನ ಬಿಟ್ಟು ಬೇರೆಯವರೆಲ್ಲ ಬೆಳಿತಾನೆ ಇರ್ತಾರೆ. ಕಷ್ಟಪಟ್ಟು ದೇಹದ ಆರೋಗ್ಯನ ಹಾಳು ಮಾಡಿಕೊಂಡು ಕೆಲಸ ಮಾಡಿ ಯಾವ ಮನುಷ್ಯನೂ ಬೆಳೆಯೋಕ್ಕಾಗಲ್ಲಪ್ಪ. ಬರೀ ಕಷ್ಟಪಟ್ಟರೆ ಸಾಲದು, ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕು. ನೀನು ನಾಳೆ ಎಷ್ಟು ದಿನ ಅಂತ ಕಾರ್ ಓಡಿಸ್ತೀಯಾ ಹೇಳು, ಹಾಗಂತ ಅವರು ಪ್ರಶ್ನೆ ಮಾಡ್ತಾರೆ. ಗೊತ್ತಿಲ್ಲ ಸರ್, ನಾವು ತುಂಬ ದಿನವರೆಗೂ ಕಾರ್ ಓಡಿಸ್ಲೇಬೇಕು ಅಂತಾನೆ ಸೂರ್ಯ. ಇದೇ ಥರ ನೀನು ಸ್ವಲ್ಪ ದಿನದವರೆಗೂ ಮಾತ್ರ ಕಾರ್ ಓಡಿಸ್ಬೋದು, ಆಮೇಲೆ ನಿನ್ನ ದೇಹ ಅದನ್ನೆಲ್ಲ ತಡ್ಕೊಳ್ಳಲ್ಲ. ಆಮೇಲೆ ಏನಪ್ಪ ಮಾಡ್ತೀಯ ಅಂತ ಪ್ರಶ್ನೆ ಮಾಡ್ತಾರೆ. ನೀನು ನಿನ್ನ ಮನಸ್ಸಲ್ಲಿ ಹೇಳ್ಕೊಬೋದು, ನಮ್ಗಿನ್ನೂ ದುಡ್ಡು ಬೇಕು, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ. ಆದರೆ ಅದು ನಿನ್ನ ದೇಹಕ್ಕೆ ಗೊತ್ತಾಗಲ್ವಲ್ಲ, ಆಗ ನೀನು ಏನು ಮಾಡ್ತೀಯ ಅಂತ ಕೇಳ್ತಾರೆ. ಆಗ ಸೂರ್ಯ, ಸರ್, ನೀವು ಕೇಳ್ತಿರೋ ಪ್ರಶ್ನೆಗೆ ನನಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ಲ ಸರ್ ಅಂತಾನೆ. ಆದರೆ ನೀವು ಹೇಳ್ತಿರೋ ಹಾಗೆ ನನಗೆ ಗೊತ್ತಿರೋದು ಇದೊಂದೇ ಕೆಲಸ, ನಾನು ಇರೋವರೆಗೂ ಇದೊಂದೇ ಕೆಲಸನೇ ಮಾಡಬೇಕು ಸರ್ ಅಂತಾನೆ. ನಾನು ಓದ್ಕೊಂಡು ಇಲ್ಲ, ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸರ್ ಅಂತಿರೋವಾಗ, ಅಂಥ ದಾರಿಗಳು ಇವೆಯಪ್ಪ ನಿನ್ನ ಕೆಲಸದಲ್ಲೇ. ನೀನು ಡ್ರೈವರ್ ಆಗಿ ಮಾತ್ರ ಯೋಚನೆ ಮಾಡಬೇಡ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಯೋಚನೆ ಮಾಡಿ ನೋಡು. ನಮ್ಮ ಕೈಲಿ ಇನ್ನೂ ಎಷ್ಟು ದಿನ ಕೆಲಸ ಮಾಡೋಕ್ಕಾಗುತ್ತೆ, ನನ್ನ ಕೆಲಸನ ಹೇಗೆ ಡೆವಲಪ್ ಮಾಡ್ಬೋದು, ಹೇಗೆ ಇದರಿಂದ ಸಂಪಾದನೆ ಮಾಡ್ಬೋದು ಅನ್ನೋದನ್ನ ನೀನೇ ಯೋಚನೆ ಮಾಡಿ ನೋಡು ಅಂತಾರೆ. ಕಷ್ಟಪಟ್ಟು ಕೆಲಸ ಮಾಡೋನು ಕೆಲಸ ಮಾಡ್ತಾನೆ ಇರ್ತಾನೆ, ಆದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋನು ಗೆಲ್ತಾನೆ, ಬೆಳಿತಾನೆ ಇರ್ತಾನೆ ಅಂತಾರೆ ಅವರು. ಅವ್ರು ಹೇಳಿದ್ದನ್ನ ಕೇಳಿ ಸೂರ್ಯ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸರ್, ಸೂಪರ್ ಮ್ಯಾಟ್ರು ಸರ್. ಕಷ್ಟಪಟ್ಟು ಕೆಲಸ ಮಾಡೋನು ಕಷ್ಟಪಡ್ತಾನೆ ಇರ್ತಾನೆ, ಬುದ್ಧಿಯಿಂದ ಕೆಲಸ ಮಾಡೋನು ಗೆಲ್ತಾನೆ. ಕರೆಕ್ಟಾಗಿ ಹೇಳಿದ್ರಿ ಸರ್ ಅಂತಾನೆ ಸೂರ್ಯ. ಅದೇನಪ್ಪ ಅರ್ಥ? ಒಂದೇ ಕಡೆ ನಿಂತ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲಪ್ಪ, ನೀನು ಮುಂದೆ ಮುಂದೆ ಹೋಗ್ಬೇಕು, ನೀನು ಬುದ್ಧಿವಂತಿಕೆಯಿಂದ ಬೆಳಿಬೇಕು ಅಂತಾರೆ. ಸರ್, ನೀವು ಹೇಳೋದ್ರಲ್ಲೂ ನ್ಯಾಯ ಇದೆ ಸರ್. ನಾನು ಇದುವರೆಗೂ ಕಾರ್ ಓಡಿಸೋದನ್ನ ಮಾತ್ರ ಯೋಚನೆ ಮಾಡ್ತಿದ್ದೆ, ಆದರೆ ಕಾರ್ ಓಡಿಸಿ ಹೇಗೆ ಮುಂದೆ ಬರೋದು ಅಂತ ನಾನು ಯೋಚನೆನೇ ಮಾಡಿರಲಿಲ್ಲ ಸರ್. ಹಾಗಂತ ಸೂರ್ಯ ಹೇಳ್ತಿರೋವಾಗ ಅದರಲ್ಲೇ ಸೂರ್ಯ ವಿಷಯ ಇರೋದು. ಸಾಲ ತೀರ್ಸೋಕ್ಕೆ ಅಂತ ಓಡೋದನ್ನ ಬಿಟ್ಟು ದುಡ್ಡು ನಿನ್ನನ್ನು ಹೇಗೆ ಹುಡ್ಕೊಂಡು ಬರುತ್ತೆ, ಅದು ತಾನೇ ಹುಡ್ಕೊಂಡು ಬರೋ ಹಾಗೆ ಹೇಗೆ ಮಾಡೋದು, ಆ ಕೆಲಸನ ಮೊದಲು ಮಾಡು ಅಂತಾರೆ. ಅದೇಗೆ ಸರ್ ಮಾಡೋದು ಅಂತ ಸೂರ್ಯ ಕೇಳ್ತಾನೆ. ನೀನು ಸಂಪಾದನೆ ಮಾಡಿದ ದುಡ್ಡನ್ನೆಲ್ಲ ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನೇನು ಮಾಡಲಿ ಸರ್, ಎಲ್ಲನೂ ಸೇರಿಸಿ ತಿಂಗಳ ಬಡ್ಡಿ ಕಟ್ತಿದ್ದೀನಿ ಅಂತಾನೆ ಸೂರ್ಯ. ಒಬ್ಬ ಬಿಸ್ನೆಸ್ ಮ್ಯಾನ್ ಹೇಗೆ ಯೋಚನೆ ಮಾಡ್ತಾನೆ ಗೊತ್ತಾ ಅಂತ ಅವರು ಕೇಳ್ತಾರೆ. ಈಗ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡನ್ನ ಸೇರ್ಸೋಕ್ಕಾಗ್ತಿಲ್ಲ, ಆದರೆ ಒಬ್ಬ ಬಿಸ್ನೆಸ್ ಮ್ಯಾನ್ ತಾನು ಸಂಪಾದನೆ ಮಾಡಿರೋ ದುಡ್ಡನ್ನ ತನಗೋಸ್ಕರ ಸಂಪಾದನೆ ಮಾಡ್ತಿದ್ದೀನಿ ಅನ್ನೋ ಥರ ಯೋಚನೆ ಮಾಡ್ತಾನೆ. ನಾವು ಮಲಗಿರ್ಬೇಕಾದ್ರೂ ದುಡ್ಡು ಸಂಪಾದನೆ ಆಗ್ತಾನೆ ಇರಬೇಕು. ಹಾಗೇನೆ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಯೋಚನೆ ಮಾಡೋದು ಅಂತಾರೆ. ಅದೇ ಟೆಕ್ನಿಕ್ಕು, ಯೋಚನೆ ಮಾಡಿ ನೋಡು ಅಂತಾರೆ ಅವರು. ಆಗ ಸೂರ್ಯ, ನಾನು ಸಂಪಾದನೆ ಮಾಡಿರೋ ದುಡ್ಡನ್ನ ನನಗೋಸ್ಕರ ಸಂಪಾದನೆ ಮಾಡಬೇಕಾ, ಹೇಗೆ ಸರ್ ಅಂತ ಕೇಳ್ತಾನೆ. ಈಗ ನಿನ್ಗೆ ಅರ್ಥ ಆಗೋ ಹಾಗೆ ಹೇಳ್ತೀನಿ ನೋಡಪ್ಪ. ಬಿಸ್ನೆಸ್ ಮ್ಯಾನ್ಗಳೆಲ್ಲ ತಾವು ಸಂಪಾದನೆ ಮಾಡಿದ ದುಡ್ಡನ್ನ ಯಾವುದ್ರಲ್ಲಾದರೂ ಇನ್ವೆಸ್ಟ್ ಮಾಡ್ತಾರೆ. ಸ್ಟಾಕ್ ಮಾರ್ಕೆಟ್, ಬಾಂಡ್ ಪತ್ರ, ಅದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲಾಂದರೆ ಒಂದು ಅಂಗಡಿ ಮೇಲಾದರೂ ಇನ್ವೆಸ್ಟ್ ಮಾಡ್ತಾರೆ. ಅವ್ರಾಗಂತಿರುವಾಗ ಅಂಥ ದೊಡ್ಡ ವಿಷಯಗಳೆಲ್ಲ ನನಗೆ ಗೊತ್ತಿಲ್ವಲ್ಲ ಸರ್ ಅಂತಾನೆ ಸೂರ್ಯ. ಅದರಲ್ಲಿ ಏನಿದೆ ಸೂರ್ಯ, ನಿನ್ಗೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ, ಯಾವ ವಿಷಯದ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯೋ ಅದನ್ನೇ ಮಾಡು. ಇಂಥದ್ದನ್ನೇ ಮಾಡಬೇಕು ಅಂತೇನಿಲ್ಲ, ಏನೇ ಇದ್ರೂ ನಮಗೆ ಗೊತ್ತಿರೋ ಕೆಲಸ ಮಾಡಿದ್ರೇ ಒಳ್ಳೇದು ಅಂತ ಹೇಳ್ತಾರೆ. ಅದೇನೇ ಸರ್, ನಾನು ಕಾರ್ ಓಡಿಸ್ತಿದ್ದೀನಲ್ಲ ಅಷ್ಟೇ ನನಗೆ ಗೊತ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ನೀನು ಮಾಡೋ ಕೆಲಸದಲ್ಲಿ ಬೇರೆ ಇನ್ನೇನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡಿ ನೋಡು. ಹೀಗೆ ರಾತ್ರಿ ಆಗಲೂ ಕಾರ್ ಓಡಿಸಿ ನೀನು ಅಂದ್ಕೊಂಡಿರೋ ಗುರಿನ ಮುಟ್ಟೋದು ತುಂಬಾನೇ ಕಷ್ಟನಪ್ಪ. ಅದು ಕೂಡ ಈಗಿನ ಪೈಪೋಟಿನಲ್ಲಿ ನೀನು ನಿನ್ನ ಬುದ್ಧಿವಂತಿಕೆನ ಉಪಯೋಗಿಸ್ಬೇಕು. ಅವ್ರಾಗಂತಿರುವಾಗ ಅರ್ಥ ಆಗ್ತಿದೆ ಸರ್, ನೀವು ಹೇಳ್ತಿರೋದು ಕೇಳಿ ನನ್ನ ಕಣ್ ತೆರೀತು. ಇನ್ಮೇಲಿಂದ ನಾನು ಬುದ್ಧಿವಂತಿಕೆಯಿಂದಾನೇ ಯೋಚನೆ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಸರ್ ಅಂತಾನೆ ಸೂರ್ಯ. ನಾನು ನೋಟ್ಸ್ ತಗೋಬೇಕು ಅಂತ ಹೇಳ್ತಿರೋವಾಗ ಇರಿ ಸರ್ ನಾನು ತಂದ್ಕೊಡ್ತೀನಿ ಅಂತ ನೋಟ್ಸ್ ತಂದ್ಕೊಡ್ತಾನೆ. ಅವ್ರು ಅಲ್ಲಿಂದ ಹೋದ್ಮೇಲೆ ಸೂರ್ಯ ಗ್ಯಾರೇಜ್ ಹತ್ರ ಬಂದು ಯೋಚನೆ ಮಾಡ್ತಾ ಇರ್ತಾನೆ. ಆಗಲಿಗೆ ಚೇತ ಮತ್ತೆ ಎಲ್ಲರೂ ಬರ್ತಾರೆ. ಯಾಕೋ ಸೂರ್ಯ, ಏನೋ ಆಗಿರೋ ಅಂತಾರ ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಏನ್ ಕಣ್ ಬಿಟ್ಕೊಂಡೆ ನಿದ್ದೆ ಮಾಡ್ತಿದ್ಯಾ ಅಂತ ಕಾರ್ತಿಕ್ ಹೇಳ್ತಾನೆ. ಕಣ್ ಮುಚ್ಚಿದ್ರು ನಿದ್ದೆ ಬರ್ದೇ ಇರುವಷ್ಟು ಸಮಸ್ಯೆ ಇವೆ ಕಣೋ. ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಅಲ್ಲಿ ವೆಂಕಟೇಶ್ ಸರ್ ಅಂತ ಒಬ್ರು ಇದ್ದಾರೆ.
ಅವರೊಂದು ಐಡಿಯಾ ಹೇಳಿದ್ರು. ಕಷ್ಟಪಟ್ಟು ದುಡಿತಾನೆ ಇದ್ರೆ ಮುಂದೆ ಬರೋಕ್ಕಾಗಲ್ಲ, ಬುದ್ಧಿವಂತಿಕೆನ ಉಪಯೋಗಿಸಿ ಮುಂದೆ ಬರಬೇಕು ಅಂತ ಹೇಳಿದ್ರು. ಒಳ್ಳೇದೇ ಅಲ್ವೇನಪ್ಪ ಅಂತ ಚೇತ ಹೇಳ್ತಾನೆ. ಈಗ ಸಾಲ ತೀರ್ಸೋದ್ರಲ್ಲಿ ಹೇಗೆ ನಾನು ಬುದ್ಧಿವಂತಿಕೆನ ಉಪಯೋಗಿಸಿ ಮನೆಯನ್ನ ಬಿಡಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು ಅಂತಾನೆ. ನಮ್ಗೆ ಐಡಿಯಾ ಎಲ್ಲ ಸುಮ್ಮನೆ ಬರಲ್ಲ ಅಪ್ಪ ಅಂತ ಕಾರ್ತಿಕ್ ಹೇಳ್ತಾನೆ. ಮತ್ತಿನ್ ಹೇಗೆ ಬರುತ್ತೆ ಅಂತ ಸೂರ್ಯ ಕೇಳ್ತಾನೆ. ಏನೋ ಸ್ವಲ್ಪ ಕೊಟ್ರೆ ಬರುತ್ತೆ ಅಂತ ಹೇಳ್ತಿರೋವಾಗ, ಅದನ್ನ ಕುಡ್ದೆ ನಿನ್ಗೆ ಐಡಿಯಾ ಬರ್ಬೇಕಾ, ಸುಮ್ಮನಿರೋ ಅಂತಾನೆ ಕಾರ್ತಿ. ಯೋಚನೆ ಮಾಡೋಕೆ ಸ್ವಲ್ಪ ಶಾಂತವಾಗಿರ್ಬೇಕು ಕಣೋ ಅಷ್ಟೇ. ಈಗ ನಾವು ಮಾಡ್ತಿರೋ ಕೆಲಸದಲ್ಲೇ ಮುಂದೆ ಬರಬೇಕು. ಹೇಗೆ ಅಂತ ಸೂರ್ಯ ಕೇಳ್ತಾನೆ. ಆಗ ಒಬ್ಬ ಫ್ರೆಂಡ್, ಈಗ ಮಾಡ್ತಿರೋ ಕೆಲಸದಲ್ಲಿ ಮುಂದೆ ಬರಬೇಕು ಅಂದರೆ ನಮ್ಮ ಹತ್ರ ತುಂಬಾನೇ ಗಾಡಿಗಳಿರ್ಬೇಕು ಅಂತ ಹೇಳ್ತಾನೆ. ಸೂರ್ಯ, ಗೌತಮ್ ಹೇಳ್ತಿರೋದು ಕರೆಕ್ಟಾಗಿದೆ ಕಣೋ, ತುಂಬಾನೇ ಗಾಡಿಗಳಿದ್ರೆ ಅವನ್ನೆಲ್ಲ ಬಾಡಿಗೆಗೆ ಬಿಡ್ಬೋದಲ್ಲ ಅಂತಾನೆ ಚೇತ. ನಾನು ಅದನ್ನೇ ಕಣ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಹಳೆ ಓನರ್ ಇದಾರಲ್ಲ, ಅವ್ರನ್ನ ನೋಡಿದ್ರೆ ಹೇಗೆ ಅಂತಾನೆ. ಹೌದಲ್ವಾ ಸೂರ್ಯ, ಅವರು ಮೊದಲೆಲ್ಲ ಟ್ರಾವೆಲ್ಸ್ ಕಂಪ್ನಿ ಇಟ್ಕೊಂಡಿದ್ರಲ್ವಾ ಅಂತ ಕೇಳ್ತಾನೆ ಚೇತ. ನಾನು ಮೊದಲು ಅವ್ರ ಹತ್ರನೇ ಕಣೋ ಕೆಲಸ ಮಾಡ್ತಿದ್ದು, ಅವ್ರ ಹತ್ರ ಕಾರ್ ತೊಳೆಯೋ ಕೆಲಸ ಮಾಡ್ತಿದ್ದೆ, ಅವ್ರ ಹತ್ರನೇ ಇದ್ದು ಕಾರ್ ಕಲ್ತ್ಕೊಂಡಿದ್ದು ಅಂತ ಹೇಳ್ತಾನೆ. ಈಗ ಹೋಗಿ ಅವ್ರನ್ನ ಒಂದ್ಸರಿ ನೋಡ್ಕೊಂಡು ಬರ್ತೀನಿ ಅಂತಾನೆ. ನಾನು ಸ್ವಲ್ಪ ದಿನದಿಂದ ಕೇಳ್ಪಟ್ಟೆ ಕಣೋ, ಅವ್ರೀಗ ಟ್ರಾವೆಲ್ಸ್ ನಡೆಸ್ತಿಲ್ವಂತೆ, ದೊಡ್ಡದಾಗಿ ಏನು ಮಾಡ್ತಿಲ್ವಂತೆ ಕಣೋ ಅಂತಾನೆ ಚೇತ. 8 ವರ್ಷದ ಹಿಂದೆ ಇದ್ದಾಗಿಲ್ಲ ಕಣೋ ಅವರು, ಈಗ ಅವರಿಂದ ನಿನ್ಗೇನು ಪ್ರಯೋಜನ ಆಗುತ್ತೋ ಅಂತ ಕೇಳ್ತಾನೆ. ಹಾಗೆಲ್ಲ ಹೇಳ್ಬೇಡ ಚೇತ, ಅವರು ತುಂಬಾನೇ ಅನುಭವಶಾಲಿ, ಖಂಡಿತ ಅವರಿಂದ ನಮ್ಗೆ ಏನಾದ್ರೂ ಸಹಾಯ ಆಗೇ ಆಗುತ್ತೆ. ನಾವು ಟ್ರಾವೆಲ್ಸ್ ಓಪನ್ ಮಾಡಬೇಕು ಅಂದ್ರೆ ನಮ್ಗೆ ಗಾಡಿಗಳು ಬೇಕು, ಗಾಡಿಗಳನ್ನ ಕೊಡೋರು ನಮ್ಮನ್ನ ನಂಬೋರಾಗಿರ್ಬೇಕು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದು ಸರಿ ಕಣೋ, ನಾನು ನೋಡ್ದಂಗೆ ಅವ್ರ ಹತ್ರ ಇಲ್ಲೋ ಗಾಡಿಗಳೆಲ್ಲ ತುಂಬಾನೇ ಹಳೇದಾಗಿವೆ, ಅದನ್ನ ಇಟ್ಕೊಂಡು ನೀನೇನೋ ಮಾಡ್ತೀಯ ಅಂತಾನೆ ಚೇತ. ಮೊದಲು ಅವ್ರ ಜೊತೆ ಹೋಗಿ ಮಾತಾಡ್ತೀನಿ ಕಣೋ, ಆಮೇಲೆ ನೋಡ್ತಿರುವಂತೆ ಅಂತಾನೆ ಸೂರ್ಯ. ನೀನೇನೋ ನಿರ್ಧಾರ ಮಾಡಿದ್ಯಾ, ಒಳ್ಳೇದಾದ್ರೆ ಸರಿ, ನಮಗೂ ಸಂತೋಷನೇ ಅಂತ ಚೇತ ಹೇಳ್ತಾನೆ. ಹಾಗನ್ಬಿಟ್ಟು ಸೂರ್ಯ ಹಳೆ ಓನರ್ ಹತ್ರ ಬರ್ತಾನೆ. ಒಳಗೆ ಬಂದು ಸರ್ ಅಂತಾನೆ. ಅವರು ತುಂಬಾ ಖುಷಿಯಿಂದ, ಅರೆರೆ ಸೂರ್ಯನಾ, ಬಾರಪ್ಪ ಬಾ ಅಂತ ಹೇಳ್ತಾರೆ. ನಮಸ್ಕಾರ ಸರ್ ಅಂತಾನೆ ಸೂರ್ಯ. ನಿನ್ನ ನೋಡಿ ಎಷ್ಟು ವರ್ಷ ಆಯ್ತು, ಹೇಗಿದೀಯಪ್ಪ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಾ ಅಂತ ಕೇಳ್ತಾನೆ ಸೂರ್ಯ. ನಾನು ಚೆನ್ನಾಗಿದ್ದೀನಪ್ಪ, ನೀನು ಕೂತ್ಕೋ ಅಂತ ಹೇಳಿ ಪಕ್ಕದಲ್ಲೇ ಕೂರಿಸ್ಕೋತಾರೆ. ಪರವಾಗಿಲ್ಲ ಸರ್ ಅಂತ ಸೂರ್ಯ ಹೇಳ್ತಿರೋವಾಗ, ಅರೆ ಕೂತ್ಕೊಳ್ಳಪ್ಪ, ನಾನೇ ನಿಮ್ಮ ಓನರ, ಈಗ ಕೂತ್ಕೋ ಅಂತ ಹೇಳ್ತಾರೆ. ತುಂಬಾ ದೊಡ್ಡವನಾಗಿದೀಯಾ, ಮುಖ ಎಲ್ಲ ಪಳ ಅಂತಿದೆ, ಏನ್ ಮದ್ವೆ ಆಗಿದೆಯಾ ಅಂತ ಕೇಳ್ತಾರೆ. ಹೌದು ಸರ್, 2 ವರ್ಷ ಆಯ್ತು ಅಂತಾನೆ ಸೂರ್ಯ. ಸಂತೋಷನಪ್ಪ, ಚೆನ್ನಾಗಿದೆಯಾ ಅಲ್ವಾ ಅಂತ ಕೇಳ್ತಾರೆ. ತುಂಬಾ ದಿನ ಆಯ್ತು ನಿನ್ನ ನೋಡಿ, ತುಂಬಾ ದಿನ ಆದ್ಮೇಲೆ ಇಲ್ಲಿಗೆ ಬಂದಿದೀಯಾ, ನನ್ನ ನೋಡಕ್ಕೆ ಬಂದಿಲ್ಲ ಇಷ್ಟ ದಿನ, ಹಳೆ ಓನರು ಅಂತ ಮರ್ತ್ಬಿಟ್ಟಿಯಾ ಅಂತ ಕೇಳ್ತಾರೆ ಅವರು. ಹಾಗೇನಿಲ್ಲ ಸರ್, ಕೆಲಸ ಅಂತ ಬರೀ ಕೆಲಸ ಮಾಡೋದೇ ಆಯ್ತು ಅಂತಾನೆ ಸೂರ್ಯ. ಆದ್ರೆ ನಾನು ನಿಮ್ಮನ್ನ ಯಾವತ್ತೂ ಮರೀಲಿಲ್ಲ ಸರ್, ಒಂದು ಶೆಡ್ನಲ್ಲಿ ಕ್ಲೀನರ್ ಆಗಿ ಕೆಲ್ಸಕ್ಕೆ ಸೇರಿದ್ದೆ ನಾನು ನಿಮ್ಮ ಹತ್ರ, ಆಗ್ಲೇ ನಾನು ಕಾರ್ ಓಡಿಸಿದ್ನ ಕಲ್ತಿದ್ದು. ನೀವು ನನಗೆ ತುಂಬಾನೇ ಒಳ್ಳೇದು ಮಾಡಿದ್ದೀರಾ. ಈಗ ನಾನು 3 ಗಾಡಿನ ಇಟ್ಕೊಂಡಿದ್ದೀನಿ, ಒಂದನ್ನ ನಾನು ಓಡಿಸ್ತಿದ್ದೀನಿ, 2ನ್ನ ಬಾಡಿಗೆಗೆ ಬಿಟ್ಟಿದ್ದೀನಿ ಅಂತಾನೆ. ತುಂಬಾ ಒಳ್ಳೇದಪ್ಪ, ನೀನು ಚೆನ್ನಾಗಿರ್ಬೇಕು ಯಾವಾಗ್ಲೂ. ಚಿಕ್ಕ ವಯಸ್ಸಿಂದನೂ ನಾನು ನಿನ್ನನ್ನು ನೋಡ್ತಾ ಬಂದಿದ್ದೀನಿ, ನಿನಗೆ ಬೆಳಿಬೇಕು ಅನ್ನೋ ಆಸೆ ಇದೆ, ಆದ್ರೆ ಇವತ್ತು ನಿನ್ನನ್ನು ನೋಡ್ತಿದ್ದೀನಿ, ಇಷ್ಟು ಚೆನ್ನಾಗಿ ಬೆಳೆದು ನಿಂತಿದೆಯಲ್ಲ. ನನ್ನ ಹತ್ರ 10 ಗಾಡಿ ಓಡ್ತಿದ್ವು, ಎಲ್ಲಾನು ನೀನೇ ತಾನೇ ನೋಡ್ಕೋತಿದ್ದು, ಈಗ ನಿನ್ನನ್ನು ನೋಡ್ತಿದ್ದೀನಲ್ಲ, ನಂಗೆ ತುಂಬಾನೇ ಸಂತೋಷ ಆಗ್ತಿದೆ ಅಂತಾರೆ. ತುಂಬಾ ಥ್ಯಾಂಕ್ಸ್ ಸರ್, ಎಲ್ಲ ನಿಮ್ಮ ಆಶೀರ್ವಾದ ಅಂತಾನೆ ಸೂರ್ಯ. ನಾನು ನಿಲ್ದೇನೆ ಓಡ್ತಿದ್ದೀನಿ ಸರ್, ಆದ್ರೆ ಏನ್ ಮಾಡೋದು, ಡ್ಯೂ ಕಟ್ಟೋದಕ್ಕೆ ಎಲ್ಲ ಸರಿ ಹೋಗ್ಬಿಡುತ್ತೆ ಸರ್. ನನ್ಗೆ ಗೊತ್ತಿರೋರೊಬ್ರು ಹೇಳಿದ್ರು ಸರ್, ದುಡಿತಾನೆ ಇರೋನು ದುಡಿತಾನೆ ಇರ್ತಾನೆ, ಬುದ್ಧಿ ಉಪಯೋಗಿಸೋನು ಬೆಳಿತಾನೆ ಅಂತ. ನನಗೆ ಗೊತ್ತಿರೋರು ನೀವೊಬ್ರೇನೆ, ನಿಮ್ಮಷ್ಟು ಬುದ್ಧಿವಂತಿಕೆ ನಮ್ಗೆ ಯಾರಿಗೂ ಇಲ್ಲ ಸರ್, ಎಲ್ಲನೂ ತಿಳ್ಕೊಂಡಿರೋರು ನೀವು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅದೆಲ್ಲ ಒಂದು ಕಾಲದಲ್ಲಿ, ಈಗ ನಾನು ಮನೆಯಲ್ಲೇ ಇದ್ದೀನಪ್ಪ ಸೂರ್ಯ ಅಂತಾರೆ. ಏನ್ ಸರ್ ನೀವು ಹಾಗೆಲ್ಲ, ನೀವು 10 ಕಾರ್ನ ಬಿಟ್ಟು ದೊಡ್ಡ ಟ್ರಾವೆಲ್ಸ್ನೇ ನಡೆಸ್ತಿದ್ರಿ, ಈಗ ನನಗೆ ನಿಮ್ಮ ಅವಶ್ಯಕತೆ ಸ್ವಲ್ಪ ಇದೆ ಸರ್ ಅಂತಾನೆ ಸೂರ್ಯ. ನನಗೂ ವಯಸ್ಸಾಯ್ತು ಸೂರ್ಯ, ಈಗಿರೋ ಪೈಪೋಟಿಲಿ ನನಗದನ್ನೆಲ್ಲ ಸಂಭಾಳಿಸೋಕ್ಕಾಗ್ತಿಲ್ಲ, ನನ್ನ ಮಕ್ಕಳು ಬೇರೆ ಮನೇಲೇ ಇರು, ಏನು ಮಾಡಬೇಡ ಅಂತ ಹೇಳಿದ್ದಾರೆ. ಆದರೆ ಬಿಸ್ನೆಸ್ ಯುಕ್ತಿ ಅಂದರೆ ಯಾವಾಗಲೂ ಒಂದೇ ಇರುತ್ತೆ. ಸರಿ, ಈಗ ನೀನೇನು ಐಡಿಯಾ ಮಾಡಿದ್ಯಾ ಹೇಳು ಅಂತ ಕೇಳ್ತಾರೆ. ಸರ್, ನಾನು ಯಜಮಾನ ಆಗಬೇಕು ಅಂತೇನು ಅಂದ್ಕೊಂಡಿಲ್ಲ, ಆದರೆ ಕಷ್ಟಪಟ್ಟು ದುಡಿತೀನಿ. ನಿಮ್ಮಷ್ಟು ದೊಡ್ಡ ಬಿಸ್ನೆಸ್ನೆಲ್ಲ ನಡೆಸೋದು ನನಗೆ ಗೊತ್ತಿಲ್ಲ, ಆದರೆ ಈಗ ನಮ್ಮ ಕುಟುಂಬದವರು ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅದರಿಂದ ಹೊರಗೆ ಬರಬೇಕು ಅಂದರೆ ಒಂದು 4 ಕಾರ್ ಇಟ್ಕೊಂಡು ಟ್ರಾವೆಲ್ಸ್ ನಡೆಸಬೇಕು ಸರ್, ಅದಕ್ಕೆ ಅಂತ ನಿಮ್ಮ ಹತ್ರ ಬಂದೆ ಅಂತಾನೆ. ನೀನು ಈ ಕಾಲದ ಹುಡುಗ, ನಿನಗೆ ಗೊತ್ತಿಲ್ವೇನಪ್ಪ ಹಾಗಂತ ಓನರ್ ಹೇಳ್ತಾರೆ. ನನಗೆ ಇದ್ರಲ್ಲಿ ಏನೂ ಗೊತ್ತಾಗ್ತಿಲ್ಲ ಸರ್, ನೀವೇ ತಾನೇ ನನ್ನ ಕೆಲಸ ಕಲಿಸ್ಕೊಟ್ಟಿದ್ದು ಗುರು, ನೀವೇನು ಹೇಳಿದ್ರು ಅದು ಕರೆಕ್ಟಾಗಿರುತ್ತೆ ಸರ್, ನೀವೇ ಏನಾದರೂ ಹೇಳಿ ಅಂತಾನೆ ಸೂರ್ಯ. ಸರಿ, ನನ್ನ ಜೊತೆ ಬಾ ಅಂತೇಳಿ ಅವ್ರ ಕಾರ್ ಗ್ಯಾರೇಜ್ಗೆ ಅವನನ್ನು ಕರ್ಕೊಂಡೋಗ್ತಾರೆ. ಅಲ್ಲಿರೋ ಕಾರ್ಗಳನ್ನೆಲ್ಲ ಸೂರ್ಯನ್ಗೆ ತೋರಿಸ್ತಾನೆ. ಸೂರ್ಯ, ಶೆಡ್ ಖಾಲಿ ಇರಬಾರ್ದು ಅಂತ ಬಾಡಿಗೆ ಕೊಡೋಣ ಅಂತ ನೋಡಿದೆ, ಈ ಕಾರ್ಗಳನ್ನಾದರೂ ಮಾರ್ಬಿಡೋಣ ಅಂದರೆ ಯಾರು ತಗೊಳಕ್ ಬರ್ಲಿಲ್ಲ, ಎಲ್ರು ಈ ಕಾರ್ಗಳನ್ನ ಗುಜಡಿಗೆ ಹಾಕೋ ಸಾಮಾನುಗಳು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಇವುಗಳಿಂದ ನಾನು ತುಂಬಾನೇ ಪಡ್ಕೊಂಡಿದ್ದೀನಿ, ಅದಕ್ಕೆ ಮಾರಕ್ಕೆ ಮನ್ಸಾಗ್ಲಿಲ್ಲ. ಹಾಗಂತ ಓನರ್ ಹೇಳ್ತಿರೋವಾಗ, ಸರ್ ನೀವೀಗ ಇಲ್ಲಿ ನಿಲ್ಸಿದ್ದೀರಲ್ಲ ಓಡದೆ ಇರೋ ಕಾರ್ಗಳು ಅಂತ, ಅವೆಲ್ಲ ಓಡ್ತವೆ ಸರ್, ಈಗ ನೀವು ಸುಮ್ಮನಿದ್ದೀರಾ, ಕಾರ್ಗಳು ಸುಮ್ಮನಿದಾವೆ, ಕಾರ್ ಓಡ್ತಿಲ್ಲ ಅಂತ ನೀವು ಅನ್ಕೋಬೇಡಿ ಸರ್, ಈ ಕಾರ್ನ ನಾನು ಓಡಿಸ್ತೀನಿ ಅಂತಾನೆ ಸೂರ್ಯ. ಏನ್ ಹೇಳ್ತಿದ್ಯಾ ಸೂರ್ಯ ಅಂತ ಅವ್ರು ಕೇಳ್ತಾರೆ. ಇವೆಲ್ಲ 5 ವರ್ಷದಿಂದ ಹೀಗೆ ನಿಂತಿವೆ, ಇದ್ರಲ್ಲಿರೋ ಇಂಜಿನ್ಗಳೆಲ್ಲ ಯಾವ ಕಂಡೀಷನ್ ಅಲ್ಲಿ ಇದಾವೆ ಅಂತಾನೆ ಗೊತ್ತಿಲ್ಲ, ಇವುಗಳನ್ನೆಲ್ಲ ಓಡಿಸೋದು ಕಷ್ಟ ಸೂರ್ಯ ಅಂತಿರೋವಾಗ, ನಾನು ಓಡಿಸ್ತೀನಿ ಸರ್ ಅಂತಾನೆ ಸೂರ್ಯ. ಸೂರ್ಯ, ನೀನ್ ಕಾರ್ ಡ್ರೈವರ್ ಅಷ್ಟೇ, ಮೆಕ್ಯಾನಿಕ್ ಅಲ್ಲ ಅಂತ ಓನರ್ ಹೇಳ್ತಾರೆ. ಇದನ್ನ ಹೇಗೆ ಓಡಿಸ್ತೀಯಾ,
ಇದನ್ನು ರೆಡಿ ಮಾಡಬೇಕು ಅಂದರೆ ತುಂಬಾ ಖರ್ಚಾಗುತ್ತೆ. ಇದರಲ್ಲಿ ಯಾವ ಲಾಭನೂ ಬರಲ್ಲಪ್ಪ ಅಂತಿರೋವಾಗ, ಸರ್ ನಾನು ಮೆಕ್ಯಾನಿಕ್ ಅಲ್ಲದೆ ಇರ್ಬೋದು, ಆದರೆ ತುಂಬ ವರ್ಷದಿಂದ ಕಾರ್ ಓಡಿಸ್ತಿದ್ದೀನಿ. ಕಾರಲ್ಲಿರೋ ಪ್ರತಿಯೊಂದು ನಟ್ಟು ಬೋಲ್ಟು ಎಲ್ಲನೂ ಗೊತ್ತು ನನಗೆ. ನಿಮ್ಮ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಮೆಕ್ಯಾನಿಕ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನಾನು ಡ್ರೈವರ್ ಮಾತ್ರ ಅಲ್ಲ ಸರ್, ಕಾರ್ನಲ್ಲಿ ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ. ಸೂರ್ಯ ನೀನು ಬುದ್ಧಿವಂತ, ಅದರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ಈ ಗಾಡಿನ ಇಟ್ಕೊಂಡು ನೀನೇನು ಮಾಡ್ತೀಯ ಅಂತ ಕೇಳ್ತಾರೆ. ಒಂದು 5 ಕಾರ್ನ ನನಗೆ ಕೊಡಿ ಸರ್, ಎಲ್ಲನೂ ಸರಿ ಮಾಡಿ ಓಡೋ ಹೋಗಿ ಮಾಡ್ತೀನಿ. ಡ್ರೈವರ್ಗಳನ್ನ ಇಟ್ಕೊಂಡು ನಾನು ಆ ಗಾಡಿನ ಓಡಿಸ್ಕೋತೀನಿ. ಬರೋದ್ರಲ್ಲಿ ನಿಮಗೂ ಸ್ವಲ್ಪ ಕೊಡ್ತೀನಿ ಸರ್, ಇದೊಂದು ಸಹಾಯ ಮಾಡಿ ಅಂತಾನೆ ಸೂರ್ಯ. ನಿನ್ನ ಕೈಲಿ ಆಗುತ್ತೆ ಅಂತ ನಿನ್ಗೆ ನಂಬಿಕೆ ಇದೆಯಾ ಅಂತ ಓನರ್ ಕೇಳ್ತಾರೆ. ನನಗೆ ನಂಬಿಕೆ ಇದೆ ಸರ್, ಅದರಲ್ಲಿ ಯಾವ ಸಂದೇಹನೂ ಬೇಡ ಹಾಗಂತ ಸೂರ್ಯ ಹೇಳ್ತಾನೆ. ಸರಿ ಸೂರ್ಯ, ನಿನ್ಗೆ ಇಷ್ಟೊಂದು ನಂಬಿಕೆ ಇದ್ಮೇಲೆ ನಾನು ಯಾಕೆ ತಡೀಲಿ? ಈ ಗಾಡಿಗಳೆಲ್ಲ ಇನ್ನು ನನ್ನ ಕೈಲೇ ಇದೆ. ನಾನು ನಿನ್ನ ಕೈಗೆ ಇವೆಲ್ಲನೂ ಕೊಡ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಧಾರಾಳವಾಗಿ ತಗೋ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ ಕಾರ್ ರಿಪೇರಿ ಮಾಡಿ ಟ್ರಾವೆಲ್ಸ್ ಓಪನ್ ಮಾಡೋಕೆ ಎಲ್ಲನೂ ರೆಡಿ ಮಾಡ್ಕೋತಿರ್ತಾನೆ. ಇಲ್ಲಿ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.